ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪೇಜಾವರ ಶ್ರೀಪಾದಂಗಳವರ ಸಂಕಲ್ಪದಂತೆ 108 ದಿನಗಳ ಕಾಲ ಅಖಿಲ ಭಾರತ ಮಾಧ್ವ ಮಹಾಮಂಡಳದ ವತಿಯಿಂದ ಊರೂರುಗಳಲ್ಲಿ ಸಜ್ಜನರ ಅಪೇಕ್ಷೆಯಂತೆ ತತ್ವಜ್ಞಾನದ ಸಮ್ಮೇಳನವನ್ನು ನಡೆಸಿ 108 ದಿನಗಳ ನಂತರ ಅದನ್ನು ಪೆರಣಂಕೆಲದಲ್ಲಿ ಸಮರ್ಪಣೆ ಮಾಡುವಂಥ ಒಂದು ಉದ್ದೇಶ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಸಂಕಲ್ಪದಂತೆ ತಿರುಪತಿಯ ಶಾಖಾ ಮಠದಲ್ಲಿ ಜ್ಞಾನ ಕಾರ್ಯ ಹಾಗೂ ದುರ್ಗಾ ಪೂಜೆಯನ್ನು ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು, ಭಾಗವತ ಪುರಾಣದಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ಪ್ರವಚನ ಮಾಡ್ತಾ ಇದ್ದೇನೆ. ಶ್ರೀಮದ್ ಭಾಗವತ ಮಹಾಪುರಾಣ ವೇದವ್ಯಾಸರು ರಚನೆ ಮಾಡಿದಂತಹ ಎಲ್ಲ ತತ್ವಗಳಿಗೆ ಖನಿಯಾದಂತಹ ಒಂದು ಪುರಾಣ. ಭಾಗವತ ಪುರಾಣವನ್ನು ಕಲಿಯುಗದಲ್ಲಿ ವಿಶೇಷವಾಗಿ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಭಗವಂತನ ಮೂರ್ತಿ ಅಂದರೆ ಇದು ಶ್ರೀಮದ್ ಭಾಗವತ. ಉದ್ಧವ ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಆಪ್ತ. ಅವನು ಒಬ್ಬ ಯಾದವ. ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಡ್ತಾ ಇದ್ದಾನೆ. ಉದ್ಧವನಿಗೆ ತಿಳಿತು ಕೃಷ್ಣ ಇನ್ನು ಪರಂಧಾಮಕ್ಕೆ ಹೊರಟ ಅದೃಶ್ಯನಾಗ್ತಾನೆ ಅಂತ. ಉದ್ಧವನಿಗೆ ಬಹಳ ದುಃಖ ಆಯ್ತಂತೆ. ಕೃಷ್ಣ, ನೀನೇ ಇನ್ನು ಅದೃಶ್ಯನಾದಿ ಅಂದರೆ ನಮ್ಮ ಗತಿ ಏನು? ನೀನು ಪರಂಧಾಮಕ್ಕೆ ಹೊರಡ್ತಾ ಇದ್ದಿ, ಅದೃಶ್ಯನಾಗ್ತಾ ಇದ್ದಿ, ಇನ್ನು ನನ್ನ ಗತಿ ಏನು? ನಾನು ಯಾರೊಟ್ಟಿಗೆ ಮಾತನಾಡಬೇಕು? ನನ್ನ ಸಂಶಯವನ್ನು ಪರಿಹಾರ ಮಾಡೋರು ಯಾರು? ಇಷ್ಟು ದಿನ ನೀನಿದ್ದಿ, ನಮಗೆ ಯಾವ ಆತಂಕ ಇರಲಿಲ್ಲ, ಭಯ ಇರಲಿಲ್ಲ. ಈಗ ಅದು ಹೆಚ್ಚಾಗ್ತಾ ಇದೆ, ನನಗೆ ಭಯ ಹೆಚ್ಚಾಗ್ತಾ ಇದೆ. ನನ್ನ ಬಿಟ್ಟು ಹೋಗಬೇಡ ಕೃಷ್ಣ ಅಂತ ಕೃಷ್ಣನನ್ನು ಗಟ್ಟಿ ಹಿಡ್ಕೊಂಡು ಬಿಟ್ಟಂತೆ ಉದ್ಧವ. ಬಹಳ ಭಕ್ತನಾದ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಉದ್ಧವ, ನೀನು ವ್ಯಥೆ ಪಡಬೇಡ, ನಾನು ಅದೃಶ್ಯನಾಗ್ತೇನೆ ಅಂತ ನೀನು ವ್ಯಥೆ ಪಡಬೇಡ, ನಿನ್ನೊಟ್ಟಿಗೆ ನಾನು ಯಾವಾಗಲೂ ಇರ್ತೇನೆ ಅಂತ ಅಭಯ ಕೊಟ್ಟನಂತೆ. ಹೇಗೆ ಕೃಷ್ಣ ನನ್ನ ಜೊತೆಗಿರ್ಲಿಕ್ಕೆ ಸಾಧ್ಯ? ಅದೃಶ್ಯನಾಗ್ತಿದ್ದೀಯಲ್ಲ ಮತ್ತೆ ಅಂತಂದ. ಆಗ ಉದ್ಧವ ಶ್ರೀಕೃಷ್ಣನನ್ನಷ್ಟು ಪರಿಪರಿಯಿಂದ ಬೇಡಿದ್ದಕ್ಕೆ ಅವನ ಮೇಲೆ ಕರುಣೆಯಿಂದ ಕೃಷ್ಣನ ಒಳಗಿರುವ ಒಂದು ಜ್ಯೋತಿ, ಒಂದು ವರ್ಚಸ್ಸನ್ನು ತೆಗೆದು ಶ್ರೀಮದ್ ಭಾಗವತದಲ್ಲಿ ಇಟ್ಟಂತೆ. ಭಾಗವತದಲ್ಲಿಟ್ಟು ಕೃಷ್ಣ ಹೇಳ್ತಾನೆ,
ಈ ಭಾಗವತ ನಿನ್ನ ಜೊತೆಗೆ ಯಾವಾಗಲೂ ಇತ್ತು ಅಂತಂದರೆ ನಾನಿದ್ದ ಹಾಗೆ ಅಂತಂದಂತ. ನಾನು ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ. ನೀನು ಎಲ್ಲಿ ಹೋದರೂ ಕೂಡ ಭಾಗವತವನ್ನು ಜೊತೆಗಿಟ್ಟುಕೊಂಡೇ ಹೋಗು, ನಾನು ಜೊತೆಗಿದ್ದಂತೆ ಅಂತಂದ. ಶ್ರೀಮದ್ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ ಹೇಳ್ತದೆ. ಭಾಗವತ ಅಂದರೆ ಪ್ರತ್ಯಕ್ಷ ಕೃಷ್ಣ ಅಂತ ಅರ್ಥ. ನಾವು ಅದರ ಜೊತೆಗಿದ್ದರೆ ನಮ್ಮ ಜೊತೆಗೆ ಕೃಷ್ಣ ಇದ್ದಾನೆ ಅಂತ. ಉದಾಹರಣೆ ಹೇಳೋದಾದರೆ ಇವತ್ತು ಬಹಳ ಸುಲಭ ಇದಕ್ಕೆ ಉದಾಹರಣೆ. ಉದ್ಧವ ಯಾವಾಗಲೂ ಕೃಷ್ಣನ ಜೊತೆಗೇ ಇರ್ತಿದ್ದ, ಭಾಗವತದ ಜೊತೆಗೆ ಇದ್ದದ್ರಿಂದ ಅವನು ಕೃಷ್ಣನ ಜೊತೆಗೇ ಇರ್ತಿದ್ದ. ಕೃಷ್ಣನನ್ನು ಯಾವಾಗಲೂ ಮಾತನಾಡಿಸ್ತಿದ್ದ. ಯಾಕೆ ಅಂದರೆ ಜೊತೆಗೆ ಭಾಗವತ ಇರ್ತಿತ್ತು. ಏನೇ ಮನಸ್ಸಿನಲ್ಲಿ ಸಂಶಯ ಬಂದರೂ ಭಾಗವತದ ಜೊತೆಗೆ ಮಾತಾಡ್ತಾ ಇದ್ದ, ಅದರ ಅಧ್ಯಯನ ನಡೆಸ್ತಿದ್ದ, ಅದರ ಪಾರಾಯಣ ಮಾಡ್ತಾ ಇದ್ದ. ಅವನ ಎಲ್ಲ ಪ್ರಶ್ನೆಗಳಿಗೆಲ್ಲ ಭಾಗವತ ಉತ್ತರ ಕೊಡ್ತಾ ಇತ್ತಂತೆ. ಅಷ್ಟು ಭಾಗವತದ ಜೊತೆಗೆ ಕೃಷ್ಣ ಉದ್ಧವ ಒಡನಾಡಿ ಆಗಿಬಿಟ್ಟ. ಅದಕ್ಕೆ ಉದಾಹರಣೆ ಸುಲಭವಾಗಿ ಕೊಡ್ಬೋದು ಇವತ್ತು ಅಂತ ಹೇಳಿದೆ. ಯಾಕೆ ಅಂದರೆ ನಾವೆಲ್ಲ ಮೊಬೈಲ್ ಜೊತೆಗೆ ಒಡನಾಡಿಗಳಾಗಿದ್ದೇವಲ್ಲ, ಹಾಗೆ ಅಂತ ಅರ್ಥ. ಒಂದು ರೂಪದಿಂದ ನಾವೇ ಇದ್ದ ಹಾಗೆ. ನಮ್ಮನ್ನು ಬಿಟ್ಟು ಮೊಬೈಲ್ ಇಲ್ಲ, ಅದು ಬಿಡ್ತೇನೆ ಅಂದರೂ ನಾವು ಬಿಡಲ್ಲ. ಶ್ರೀಕೃಷ್ಣ ಪರಮಾತ್ಮ ಅವತ್ತೇ ಈ ಮೆಥಡನ್ನು ಹೇಳಿಕೊಟ್ನಂತೆ. ಆದರೆ ವ್ಯತ್ಯಾಸ ಇಷ್ಟೇ, ಮೊಬೈಲ್ ಮೆಥಡ್ ವ್ಯತ್ಯಾಸ ಏನು ಅಂದರೆ ಮೊಬೈಲ್ ಬೇಡವಾದದ್ದನ್ನು ಜಾಸ್ತಿ ತೋರಿಸ್ತದೆ. ಆದರೆ ಭಾಗವತ ಅನ್ನೋ ಮೊಬೈಲ್ ಇದೆಯಲ್ಲ, ಅದು ನಮಗೆಲ್ಲರಿಗೂ ಬೇಕಾದ ಕೃಷ್ಣನನ್ನು ಮಾತ್ರ ತೋರಿಸ್ತದೆ. ಈ ವ್ಯತ್ಯಾಸ ಮೊಬೈಲ್ ಮತ್ತು ಭಾಗವತದಲ್ಲಿದೆ ಅಂತ ತಿಳ್ಕೊಳ್ಬೇಕು. ಯಾವಾಗಲೂ ಕೃಷ್ಣ ಭಾಗವತದ ಮೂಲಕವಾಗಿ ಉದ್ಧವನೊಟ್ಟಿಗೆ ಮಾತನಾಡ್ತಿದ್ದದ್ದಕ್ಕೆ ಇವತ್ತಿಗೂ ಉದ್ಧವ ಭರತಖಂಡದಲ್ಲಿ ಭಾಗವತ ಪ್ರಚಾರಕ ಅಂತ ಪ್ರಸಿದ್ಧನಾದನಂತ. ಈಗ ಒಂದು ಚಾನಲನ್ನು ಓಪನ್ ಮಾಡ್ತಾನೆ. ಆ ಚಾನಲ್ ಓಪನ್ ಆದಮೇಲೆ ಅದರದ್ದೇ ಆದ ಪ್ರಚಾರ ಎರಡು ಮಾಡಬೇಕಲ್ಲ. ಅದನ್ನು ಮಾಡಲಿಕ್ಕೆ ಅಂತ ಕೆಲವರನ್ನು ನೇಮಕ ಮಾಡಿರ್ತಾರೆ, ಅದ್ರ ಪ್ರಚಾರ ಆಗಲಿ ಪ್ರಸಾರ ಆಗಲಿ ಅಂತ. ಹಾಗೆ ಭಾಗವತ ಅನ್ನೋದು ಭಗವಂತನ ಬಗ್ಗೆ ಮಾಹಿತಿ ಕೊಡಲಿಕ್ಕಿರೋ ಒಂದು ಚಾನಲ್ ಇದ್ದ ಹಾಗೆ. ಈ ಚಾನಲ್ಲಿನ ಪ್ರಚಾರದ ವ್ಯವಸ್ಥೆ ಹೊತ್ತವನು ಯಾರು ಅಂದರೆ ಭರತಖಂಡದಲ್ಲಿ ವಿಶೇಷವಾಗಿ ಉದ್ಧವ ಅಂತ ಹೇಳ್ತಾರೆ. ನಾವು ಬದರಿ ಯಾತ್ರೆ ಮಾಡಿದರೆ ಬದರಿನಾರಾಯಣನ ದೇವಸ್ಥಾನದಲ್ಲಿ ನಾರಾಯಣನ ದರ್ಶನ ಮಾಡ್ತೀವಿ. ಆ ನಾರಾಯಣನನ್ನು ತೋರಿಸುವಾಗ ಅಲ್ಲಿದ್ದವ್ರು ಹೇಳ್ತಾರೆ, ಇದು ನಾರಾಯಣ, ಇಲ್ಲಿ ಪಕ್ಕದಲ್ಲಿ ಉದ್ಧವ ಇದ್ದಾನೆ ಅಂತ ತೋರಿಸ್ತಾರೆ. ಇವತ್ತಿಗೂ ಉದ್ಧವ ಅಲ್ಲಿದ್ದಾನೆ. ಇದು ನಾರಾಯಣ, ಇಲ್ಲಿ ಕುಬೇರ ಇದ್ದಾನೆ, ಇಲ್ಲಿ ನಾರದರಿದ್ದಾರೆ, ಇಲ್ಲಿ ಊರ್ವಶಿ ಇದ್ದಾಳೆ. ಬದರಿನಾರಾಯಣನ ದೇವಸ್ಥಾನದೊಳಗೆ ಯಾರೆಲ್ಲ ಇದ್ದಾರೆ ಅಂತ ಪರಿಚಯಿಸುವಾಗ ಊರ್ವಶಿಯನ್ನು, ಕುಬೇರನನ್ನು, ನಾರದರನ್ನು, ನಾರಾಯಣನನ್ನು, ಹಿಂದೆ ವೃಕ್ಷದ ರೂಪದಲ್ಲಿ ಲಕ್ಷ್ಮೀದೇವಿಯನ್ನು, ಬದರಿ ವೃಕ್ಷ ಅಂದರೆ ಲಕ್ಷ್ಮೀದೇವಿಯನ್ನು, ಜೊತೆಗೆ ಉದ್ಧವನನ್ನು ಅಂತಾರೆ. ಘಂಟಾಕರ್ಣ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಘಂಟಾಕರ್ಣನನ್ನು ತೋರಿಸ್ತಾರೆ. ಆ ಉದ್ಧವ ಯಾಕಿದ್ದಾನೆ ಬದರಿನಾರಾಯಣನ ದೇವಸ್ಥಾನದಲ್ಲಿ? ಶ್ರೀಕೃಷ್ಣ ಹೇಳಿದಾನೆ, ನೀನು ಸಜ್ಜನರಿಗೆ ಭಾಗವತವನ್ನು ಪ್ರಚಾರ ಮಾಡಬೇಕು, ಅದಕ್ಕಿರು ಅಂತ ಹೇಳಿದಾನಂತ. ನಾರದರು ಹಾಗೂ ಉದ್ಧವ ಇಬ್ಬರೂ ಕೂಡ ಕಲಿಯುಗದಲ್ಲಿ ವಿಶೇಷ ಭಾಗವತ ಪ್ರಚಾರಕರು, ಭಾಗವತೋತ್ತಮರು ಅಂತ ಪ್ರಸಿದ್ಧರಾದರಂತೆ. ಅಷ್ಟು ಭಗವಂತನಿಗೆ ಉದ್ಧವನ ಮೇಲೆ ಪ್ರೀತಿನೂ ಸರಿ, ಅಷ್ಟು ತನ್ನ ಸನ್ನಿಧಾನವನ್ನು ಭಾಗವತದಲ್ಲಿ ಇಟ್ಟದ್ದೂ ಸರಿ. ಇದನ್ನು ನಾವು ಅರ್ಥ ಆದರೂ ನಾವು ನಮ್ಮ ಜೀವನದೊಳಗೆ ಕೃಷ್ಣ ಯಾವಾಗಲೂ ಇರೋ ಹಾಗೆ ಮಾಡಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಭಾಗವತವನ್ನು ಇಟ್ಟುಕೊಳ್ಬೇಕು ಅನ್ನೋ ಸಂದೇಶವನ್ನು ಪುರಾಣ ಕೊಡ್ತದೆ. ಈ ಭಾಗವತದಲ್ಲಿ ಹೇಳಿದ್ದೇನು, ನಮಗೆ ಕೊಡ್ತಿರುವ ಸಂದೇಶ ಏನು ಅಂತ ನಾವು ಅರ್ಥಕೊಳ್ಬೇಕು. ನಮಗೆಲ್ಲ ಮನುಷ್ಯ ದೇಹ ಬಂತು. ಮನುಷ್ಯ ದೇಹ ಬರಬೇಕಾದ್ರೆ ಪುಣ್ಯ ಮಾಡಿದರೆ ಮಾತ್ರ ಬರ್ತದಂತೆ. ಪುಣ್ಯ ಇಲ್ಲದಿದ್ದವನಿಗೆ ಮನುಷ್ಯ ದೇಹ ಇಲ್ಲ ಅಂತ ಹೇಳ್ತದೆ. ಪುಣ್ಯ ಕಡಿಮೆ ಆದಾಗ, ಪಾಪ ಹೆಚ್ಚಾದಾಗ ಮನುಷ್ಯರಿಗೆ ಬರುವ ದೇಹ, ಜೀವನಿಗೆ ಬರುವ ದೇಹಗಳು ಕ್ರಿಮಿ ಕೀಟ, ಪಶು ಪಕ್ಷಿ ಪ್ರಾಣಿಗಳ ದೇಹ ಬರ್ತದಂತೆ.
ಪುಣ್ಯದ ಕೊರತೆ. ಹಣ ಇದ್ದರಷ್ಟೇ ಬೇರೆ ದೇಶಕ್ಕೆ ವೀಸಾ ಪಾಸ್ಪೋರ್ಟ್ ಸಿಗ್ತದೆ. ಹಣ ಇಲ್ಲದೆ ಇದ್ದವ್ರನ್ನ ಕೈಗೆ ಕಾಲಿಗೆ ಬೇಡಿಕೆ ಹಾಕಿ ಕಳಿಸ್ತಾರೆ ಆಮೇಲೆ ನಮ್ಮ ದೇಶಕ್ಕೆ. ಯಾಕೆಂದರೆ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಅದಕ್ಕೆ ಬೇಕಾಗುವಷ್ಟು ಹಣ ಇಲ್ಲ ಅಂತ. ಒಂದು ದೇಶಕ್ಕೆ ಹೋಗಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಹಣ ಬೇಕು, ವೀಸಾ ಬೇಕು, ಪಾಸ್ಪೋರ್ಟ್ ಬೇಕು. ಮನುಷ್ಯ ದೇಹ ಎಷ್ಟು ಅಮೂಲ್ಯವಾದ ದೇಹ. ಈ ದೇಹಕ್ಕೆ ಬರಬೇಕಾದ್ರೆ ಜೀವನಿಗೆ ಮೌಲ್ಯ ಬೇಕೋ ಬೇಡವೋ? ಪುಣ್ಯ ಹೆಚ್ಚಾದಾಗ ಮನುಷ್ಯ ದೇಹಕ್ಕೆ ಬರ್ತಾನೆ. ಪುಣ್ಯ ಕಡಿಮೆ ಆದಾಗ ಮನುಷ್ಯ ದೇಹಕ್ಕೆ ಬರಲಿಕ್ಕೆ ಅವಕಾಶವೇ ಇಲ್ಲ. ಪ್ರಾಣಿ ಪಶು ಪಕ್ಷಿ ದೇಹಕ್ಕೆ ಬರ್ತಾನಂತೆ. ಭಾಗವತ ಹೇಳ್ತದೆ, ಮನುಷ್ಯ ದೇಹ ಬಂದಿದೆ ಎಂದಾಗಲೇ ಇದು ನನ್ನ ಪುಣ್ಯ ಹೆಚ್ಚಾದದ್ದಕ್ಕೆ ಬಂದಿದೆ ಅನ್ನೋ ಎಚ್ಚರಿಕೆ ಇಟ್ಟುಕೊಂಡಲಾದರೂ ಆ ಪುಣ್ಯ ಹೆಚ್ಚಾದದ್ದನ್ನು ಮತ್ತೆ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮನುಷ್ಯ ದೇಹವನ್ನು ಉಪಯೋಗಿಸ್ಬೇಡ ಅಂತದೆ ಭಾಗವತ. ನಾವೇನು ಮಾಡ್ತೇವೆ, ಹೇಗಿದ್ದರೂ ಸಂಪಾದಿಸಿದೇನಲ್ಲ ಹಣ ಅಂತ ಎಲ್ಲ ಕಡೆಯಲ್ಲೂ ಫೋನ್ಪೇ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇವತ್ತಿನ ಉದಾಹರಣೆ. ಆದರೆ ಅಕೌಂಟ್ನಲ್ಲಿ ಏನಿದೆ ಅಂತ ಮೆಸೇಜಲ್ಲಿ ನೋಡಿರೋದೇ ಇಲ್ಲ. ಪದೇ ಪದೇ ಫೋನ್ಪೇ ಮಾಡಲಿಕ್ಕೆ ಶುರು ಮಾಡಿದರೆ ಅಕೌಂಟ್ನಲ್ಲಿ ಹಣ ಇದ್ದದ್ದು ಖರ್ಚಾದ ಮೇಲೆ ಪೇ ಮಾಡಲಿಕ್ಕೆ ಆಗಲ್ಲ. ಈ ಎಚ್ಚರಿಕೆ ಇರಬೇಕಲ್ಲ. ಮೊದಲೆಲ್ಲ ಕಾರ್ಡ್ ಪೇ ಉದಾಹರಣೆ ಕೊಡ್ತಿದ್ರು, ಈಗೆಲ್ಲ ಫೋನ್ಪೇ ಉದಾಹರಣೆ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅಷ್ಟೆ. ಮನುಷ್ಯ ದೇಹ ಬಂದಾಗ ಕಣ್ಣಿಗೆ ಕಾಣಿಸದಂತೆ ನಾವು ಪುಣ್ಯ ಗಳಿಸಿ ಮನುಷ್ಯ ದೇಹಕ್ಕೆ ಬಂದಿರ್ತೇವೆ. ಒಂದು ವೇಳೆ ಈ ದೇಹಕ್ಕೆ ಬಂದಾಗಲೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಈ ದೇಹ ಹೇಗಿದ್ದರೂ ಬಂದಿದೆ ಅಂತ ಒಂದಿಷ್ಟು ಇದನ್ನು ಸವಿಸಿಬಿಡೋಣ, ಉಪಯೋಗಿಸ್ಕೊಂಡು ಬಿಡೋಣ ಅಂತ ಹೊರಟ್ರೆ ಅಕೌಂಟ್ನಲ್ಲಿರೋದೆಲ್ಲ ಖರ್ಚಾಗ್ತದೆ. ಎಚ್ಚರಿಕೆ ಇರಲಿ ಅಂತ ಭಾಗವತ ಹೇಳ್ತದೆ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ಕಾಮಾನ್ ಅರ್ಹತಿ ವಿಡ್ಭುಜಾಂ ಯೇ ತಪೋ ದಿವ್ಯಂ ಹ್ಯರ್ಹಥಯೇನ ಸತ್ವಂ ಶುದ್ಧೇದಾತ್ಮ ಬ್ರಹ್ಮಸುಖಂ ಹ್ಯನಂತಂ. ಅಯಂ ದೇಹ, ನಮ್ಮ ನಿಮ್ಮೆಲ್ಲರಿಗೆ ಬಂದ ಈ ದೇಹ, ಇದು ಮನುಷ್ಯ ದೇಹಪ. ಅರ್ಹತಿ ವಿಡ್ಭುಜಾಂಗೆ, ಇದು ಕೇವಲ ಭೋಗ ಅನುಭವಿಸ್ಲಿಕ್ಕೆ ಬಂದದ್ದಲ್ಲ. ಅತಿ ಭೋಗ ಅನುಭವಿಸಿದರೆ ರೋಗನೂ ಜಾಸ್ತಿ ಆಗ್ತದೆ. ಭೋಗದಿಂದ ರೋಗ ಜಾಸ್ತಿ ಆಗ್ತದೋ ಇಲ್ಲ. ಪುಣ್ಯನೂ ಖರ್ಚಾಗ್ತದೆ, ರೋಗನೂ ಜಾಸ್ತಿ ಆಗ್ತದೆ. ಅದಕ್ಕೆ ಈ ದೇಹ ಸಾರ್ಥಕ ಆಗಬೇಕು. ಏನು ಮಾಡಬೇಕು ಅಂತ ಭಾಗವತ ಸಂದೇಶ ಕೊಡ್ತದೆ. ಈ ದೇಹ ಬಂದಾಗ ತಪಸ್ಸನ್ನು ಚೆನ್ನಾಗಿ ಆಚರಿಸಿ ಅದನ್ನು ಸಾರ್ಥಕಪಡಿಸ್ಕೋ ಅಂತ ಹೇಳ್ತದೆ. ತಪೋ ದಿವ್ಯಂ ಹ್ಯರ್ಹಥಯೇನ ಸತ್ವಂ ಶುದ್ಧೇದಾತ್ಮ ಬ್ರಹ್ಮಸುಖಂ ಹ್ಯನಂತಂ. ದಿವ್ಯಂ ತಪಃ ಅರ್ಹಥ, ಒಂದೊಳ್ಳೆ ದಿವ್ಯ ತಪಸ್ಸನ್ನು ಮಾಡುವ ಪ್ರಯತ್ನ ಮಾಡು. ಆವಾಗ ಈ ದೇಹ ಬಂದದ್ದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲದೆ ಇದ್ದರೆ ದೇಹ ವ್ಯರ್ಥ ಆಗ್ತದೆ. ಬರಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಿ, ನೀನೇ ಹಿಂದೆ ಪುಣ್ಯ ಮಾಡಿ 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 ಶೇಖರಿಸಿಟ್ಟು ಅದನ್ನು ಪಡ್ಕೊಂಡಿರ್ತಿ. ಪಡೆದುಕೊಂಡ ಮೇಲಾದರೂ ಅದನ್ನು ಉಳಿಸ್ಕೊಳ್ಬೇಕಲ್ವ. ಅದನ್ನು ಭಾಗವತ ಸಂದೇಶ ಕೊಡ್ತದೆ. ಇದು ಎರಡನೇ ಅಂಶ. ಮೂರನೇ ಅಂಶ ಸ್ವಲ್ಪ ನಮಗೆ ಹೆದರಿಕೆ ಆಗ್ತದೆ. ಮನುಷ್ಯ ದೇಹ ಬಂದಾಗ ತಪಸ್ಸು ಮಾಡು ಅಂತ ಹೇಳ್ತು ಭಾಗವತ. ನಾವೇನು ಗಡ್ಡ ಗಿಡ್ಡ ಬಿಡೋಣ ಹೇಗೆ ನಾಳೆಯಿಂದ? ಯಾಕಂದರೆ ತಪಸ್ಸು ಅಂದರೆ ಕೆಲವರಿಗೆ ಅದೇ ಕಲ್ಪನೆ. ಇತ್ತೀಚೆಗೆ ತಪಸ್ಸು ಅಂದರೆ, ಸಾಧುಗಳು ಅಂದರೆ, ಸಜ್ಜನರು ಅಂದರೆ ಸಿಕ್ಕಾಪಟ್ಟೆ ಗಡ್ಡ ಬಿಟ್ಟಿರಬೇಕು, ತಲೆ ಕೂದಲೆಲ್ಲ ಜಟೆ ಗಿಟೆ ಬಿಟ್ಟಿರಬೇಕು, ವಿಪರೀತ ದೇಹದೊಳಗೆ ಕೊಳೆ ಇರಬೇಕು, ಅಂದರೆ ಅವ್ರು ಭಾರಿ ತಪಸ್ವಿಗಳು ಅಂತ. ಕೆಲವರಿಗೆ ಅದೊಂದು ಭ್ರಮೆ ಹುಟ್ಟುಬಿಟ್ಟಿದೆ. ತಪಸ್ಸು ಅಂದರೆ ಜಟೆ ಬಿಡೋದಲ್ಲ, ದೇಹ ಕೊಳೆ ಇಟ್ಟುಕೊಳ್ಳೋದಲ್ಲ. ಆ ತಪಸ್ಸು ಬೇರೆ, ಅದು ಹಠಯೋಗ ಅಂತ ಕರೆಸ್ಕೊಳ್ತದೆ. ಆ ಹಠಯೋಗದ ಕಡೆಯಲ್ಲಿ ಭಾಗವತ ಯಾವತ್ತೂ ಕರೆದುಕೊಂಡು ಹೋಗಲ್ಲ. ಹಠಯೋಗ ಬೇರೆ. ಭಾಗವತ ಹೇಳೋ ತಪಸ್ಸು ಎಲ್ಲರೂ ಮಾಡ್ಬೋದಂತೆ. ಶ್ರೀಸಾಮಾನ್ಯರೆಲ್ಲರೂ ಮಾಡ್ಬೋದಾದ ತಪಸ್ಸನ್ನು ಭಾಗವತ ಹೇಳ್ತದೆ. ಎಲ್ಲ ವರ್ಣದವರು ಮಾಡ್ಬೋದು, ಎಲ್ಲ ವರ್ಣದವರು ಮಾಡ್ಬೋದು, ಎಲ್ಲ ಪಂಥದವರು ಮಾಡ್ಬೋದು. ಅಂಥ ತಪಸ್ಸಿನ ಬಗ್ಗೆ ವಿವರಣೆ ಭಾಗವತ ಕೊಟ್ಟಿದೆ. ಯಾರು ಯಾವ ಕೆಲಸದಲ್ಲಿ ಇದ್ದವರಾದರೂ ಮಾಡ್ಬೋದು. ಸಾಫ್ಟ್ವೇರ್ ಇಂಜಿನಿಯರೂ ಮಾಡ್ಬೋದು,
ಬಿಸ್ನೆಸ್ ಮಾಡೋರು ಮಾಡ್ಬೋದು, ಹಾರ್ಡ್ವೇರ್ ಅವರು ಮಾಡ್ಬೋದು, ಡಾಕ್ಟರ್ ಆದವರು ಮಾಡ್ಬೋದು, ಲಾಯರ್ ಆದವರು ಮಾಡ್ಬೋದು. ಅಂಥ ತಪಸ್ಸಿನ ವಿವರಣೆಯನ್ನು ಶ್ರೀಮದ್ ಭಾಗವತ ಕೊಡ್ತದೆ. ತಪಸ್ಸು ಅಂದರೆ ಯಾವುದನ್ನು ಕರೀತಾರೆ? ತಪ ಆಲೋಚನೆ. ಮನುಷ್ಯ ಮಾಡುವ ಆಲೋಚನೆ ಹೆಚ್ಚು ಭಗವದ್ವಿಷೇಕವೇ ಆಯಿತು ಅಂತಾದರೆ ಅದೇ ತಪಸ್ಸು ಅಂತ ಕರೀತಾರಂತೆ. ಆ ಆಲೋಚನೆ ಬಹಳ ಶುದ್ಧವಾಗಿರಬೇಕು. ಇವಾಗ ನಮ್ಮ ಆಲೋಚನೆ ಏನಾಗಿದೆ, ಅದು ಬಹಳ ಅಶುದ್ಧವಾಗಿದೆ, ಮಲಿನವಾಗಿದೆ. ನಾವು ಆ ಆಲೋಚನೆ ಸರಿ ಮಾಡಲಿಕ್ಕೆ ಶುರು ಮಾಡಿದರೆ, ಮನಸ್ಸನ್ನು ದೇವರ ಪಾದಾರವಿಂದಗಳಲ್ಲಿ ಇರಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದೇ ತಪಸ್ಸಾಗಿಬಿಡ್ತದೆ. ಅದನ್ನೇ ಭಗವತ್ಪಾದರು ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶುಲಯಂ ವ್ರಜತಿ. ತದಲಂ ತದಲಂ ಅಂತಾರೆ ಭಗವತ್ಪಾದರು. ಸ್ವಲ್ಪ ಸಾಕು ಮಾಡು ಜೀವನದಲ್ಲಿ. ಬಹುಲೋಕ ವಿಚಿಂತನಯ, ಈ ಲೋಕದ ಜಂಜಾಟದ ಬಗ್ಗೆ ಯೋಚನೆ ಮಾಡೋದನ್ನು ಸಾಕು ಮಾಡು. ಅದು ಯಾಕಂದರೆ ಎಷ್ಟು ಮಾಡಿದರೂ ಬಗೆಹರಿಯಲ್ಲ, ಎಷ್ಟು ಮಾಡಿದರೂ ಬಗೆಹರಿಯಲ್ಲ. ಇಲ್ಲೆಲ್ಲೋ ಕೂತಿರ್ತೇವೆ, ಒಳ್ಳೆ ಸಜ್ಜನರ ಸಂಘ ಸಿಕ್ಕಿರ್ತದೆ, ಒಳ್ಳೆ ಭಗವಂತನ ಭಜನೆ ಮಾಡಲಿಕ್ಕೆ ಅವಕಾಶ, ದೇವರ ನಾಮ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ. ದೇಶ GDP ಏನಾಗಿದೆ ಅಂತ ನೆನಪಿಟ್ಟುಕೊಡ್ತಿರ್ತಾನೆ. ಏನೇ ಆಗಲಿ ದೇಶ GDP ಏನಾಯಿತೋ ಏನೋ, ಡಾಲರ್ ಲೆಕ್ಕದಲ್ಲಿ ನಮ್ಮ ಹಣ ಕುಸಿತ ಆಯಿತೋ ಏನೋ, ಈ ಚರ್ಚೆ ಇಲ್ಲಿ ಮಾಡ್ತಿರ್ತಾರೆ. ಅಷ್ಟು ಅವಶ್ಯಕತೆ ನಮಗಿದೆನಾ? ಮನುಷ್ಯನಿಗೆ ಈ ಕ್ಲಾರಿಫಿಕೇಷನ್ನೇ ಸಿಗ್ತಾ ಇಲ್ಲ. ನಮ್ಮ ದೇಶಕ್ಕಿಂತ ಹೊರ ದೇಶದ ಯೋಚನೆ ಜಾಸ್ತಿ ಆಗ್ತದೆ. ನಮ್ಮ ಮನೆ ಒಳಗಿರೋ ಸದಸ್ಯರಿಗಿಂತ ಬೇರೆಯವ್ರ ಮನೆ ಸದಸ್ಯರ ಯೋಚನೆ ಜಾಸ್ತಿ ಮಾಡ್ತಾನೆ. ಇದೆಲ್ಲ ನಾವು ಮಾಡುವ ಅಪರಾಧಗಳೇ. ಆದರೆ ಭಗವತ್ಪಾದರು ಸಂದೇಶ ಕೊಡ್ತಾರೆ, ತದಲಂ ಅಂತಾರೆ. ತದಲಂ, ಬೇರೆ ಬಹು ವಿಚಿತ್ರವಾದ ಈ ಪ್ರಪಂಚದ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ಬಹುಲೋಕ ವಿಚಿಂತನೆಯ ಅಲಂ, ಲೋಕದ ಬಗ್ಗೆ ಚರ್ಚೆ ಮಾಡೋದನ್ನು ಜಾಸ್ತಿ ಮಾಡಬೇಡ. ಎಷ್ಟು ಬೇಕೋ ಅಷ್ಟು ಮಾಡು, ಆದಷ್ಟು ಕಡಿಮೆ ಮಾಡು. ಮತ್ತು ಮಾಡಬೇಕಾದದ್ದೇನು ಹಾಗಾದರೆ? ಪ್ರವಣಂ ಕುರು ಮಾನಸಮೀಶ ಪದೇ, ಆ ಭಗವಂತನ ಪಾದದಲ್ಲಿ ನಿನ್ನ ಮನಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ನೆಲೆಗೊಳಿಸ್ಲಿಕ್ಕೆ ಪ್ರಯತ್ನ ಪಡು. ಇದೇ ತಪಸ್ಸು ಅಂತಂತಾರೆ. ಇದೇ ತಪಸ್ಸು. ತಪ ಆಲೋಚನೆ, ಆ ದೇವರು ಕೊಟ್ಟದ್ದನ್ನು ಕ್ಷಣ ಕ್ಷಣಕ್ಕೆ ಸಾಧ್ಯವಾದಷ್ಟು ನೀನಿರುವ ಪರಿಸರದಲ್ಲೇನೆ, ನಿನ್ನೊಟ್ಟಿಗೆ ಇರುವ ಸದಸ್ಯರ ಜೊತೆಗೇನೆ ನೀನೂ ಮಾಡಿ ಅವರನ್ನೂ ಅದರೊಳಗೆ ಭಾಗಿಯನ್ನಾಗಿ ಮಾಡಿಬಿಟ್ರೆ ಇದೇ ತಪಸ್ಸಾಗಿಬಿಡ್ತದೆ. ಮಾಡಲಿಕ್ಕೆ ಬರ್ತದೆ, ಮಾಡಲಿಕ್ಕೆ ಬರದೇ ಇರೋದನ್ನು ಭಾಗವತ ಯಾವತ್ತೂ ಹೇಳಲ್ಲ. ಯಾವುದು ನಮ್ಮಿಂದ ಅಸಾಧ್ಯವೋ ಅದನ್ನು ಪುರಾಣಗಳು ಹೇಳ್ತಾವೆ, ಯಾಕೆ ಮಾಡು ಅಂತ. ಅವುಗಳಿಗೆ ಗೊತ್ತಿಲ್ಲ ನಮಗಿದು ಮಾಡಲಿಕ್ಕೆ ಆಗಲ್ಲ ಅಂತ. ಆಕಾಶದಲ್ಲಿರೋ ಚಂದ್ರನಂತಂದು ತಲೆ ಮೇಲೆ ಇಟ್ಕೊಂತ ಹೇಳಲಿಲ್ಲ. ಅಥವಾ ಸಮುದ್ರದಲ್ಲಿರೋ ನೀರನ್ನೆಲ್ಲ ನೀನು ಸಿಹಿ ನೀರು ಮಾಡು, ಉಪ್ಪು ನೀರನ್ನು ಅಂತ ಹೇಳಲಿಲ್ಲ. ಹಿಮಾಲಯ ಪರ್ವತವನ್ನು ಕರಗಿಸಿಬಿಡು ಅಂತ ಹೇಳಲಿಲ್ಲ. ಭೂಮಿಯ ಕೆಳಭಾಗದಲ್ಲಿರೋ ಪಾತಾಳದಲ್ಲಿರೋ ಶೇಷನಾಗನನ್ನು ತಗೊಂಡು ಬಾ ಅಂತೇನು ಹೇಳಲಿಲ್ಲ. ಭಾಗವತ ಹೇಳಿದ್ದೇನು? ದೇವರು ಕೊಟ್ಟ ದೇಹವನ್ನು, ದೇವರು ಕೊಟ್ಟ ಮನಸ್ಸನ್ನು, ದೇವರು ಕೊಟ್ಟ ಇಂದ್ರಿಯಗಳನ್ನು, ದೇವರು ಸೃಷ್ಟಿ ಮಾಡಿದ ಪ್ರಪಂಚವನ್ನು, ದೇವರು ಅನುಭವಿಸಲಿಕ್ಕೆ ಅಂತ ಕೊಟ್ಟ ವಸ್ತುಗಳನ್ನು, ಕಾಲವನ್ನು, ದೇಶವನ್ನು, ಪರಿಸರವನ್ನು ದೇವರು ಕೊಟ್ಟ ಅಂತ ಆಲೋಚನೆ ಮಾಡು ಅಂತ ಹೇಳ್ತಾ ಇದೆ. ಇದು ದೊಡ್ಡದೇ, ಇದು ದೊಡ್ಡದೇ. ಇದರಲ್ಲಿ ಏನು ಅಂಥ ಕಠಿಣತೆ ಇದೆ? ಒಂದು ಪ್ರಾಡಕ್ಟ್ ತಯಾರು ಮಾಡ್ತದೆ ವಿದೇಶ. ಆ ಪ್ರಾಡಕ್ಟಿನ ಹಿಂದೆ ಅದರದ್ದೇ ಅದೊಂದು ಲೋಗೋ ಹಾಕ್ತದೆ. ಆ ಲೋಗೋ ಯಾಕೆ ಹಾಕ್ತದೆ? ಅದು ತುಂಬ ಚಿಕ್ಕದಾಗಿರ್ತದೆ. ಒಂದು ಸಣ್ಣ ಶರ್ಟ್ ಕೊಂಡ್ಕೊಂಡ್ರೆ ಒಂದು ಲೋಗೋ ಹಾಕಿರ್ತದೆ. ಆ ಕಂಪನಿಯ ಮಾಡೋ ಕೆಲಸ ಅದು ತುಂಬ ಚಿಕ್ಕದಾಗಿರ್ತದೆ, ಬಹಳ ದೊಡ್ಡದಿರಲ್ಲ. ಯಾವ ವ್ಯಕ್ತಿ ಹಾಕ್ಕೊಂಡ್ರೂ ಕೂಡ ಇದು ಆ ಕಂಪನಿದು ಅಂತ ಅವನಿಗೆ ನೆನಪಿಸ್ಕೊಡ್ತದೋ ಇಲ್ಲೋ. ಯಾವ ವ್ಯಕ್ತಿ ಒಂದು ಶೂ ತಯಾರು ಮಾಡ್ತದೆ, ಅದಕ್ಕೊಂದು ಲೋಗೋ ಸೃಷ್ಟಿ ಮಾಡ್ತದೆ. ಯಾಕೆ ಅಂದರೆ ಆ ಶೂ ಯಾರೇ ಹಾಕ್ಕೊಂಡು ಎಲ್ಲೇ ಹೋದರೂ ಕೂಡ
ದೇಶ ಹೋಗಲಿ ವಿದೇಶ ಹೋಗಲಿ, ಇದು ಈ ಕಂಪ್ನಿದಪ್ಪ ಅಂತ ನೆನಪಿಸ್ತದೆ. ಆದರೆ ಭಗವಂತ ಇಷ್ಟು ಜೀವರಾಶಿಗಳಿಗೆ ದೇಹ ಅನ್ನೋ ಪ್ರಾಡಕ್ಟನ್ನು ತೆಗೆದುಕೊಟ್ಟ. ಎಲ್ಲಾದರೂ ಅವನು ಲೋಗೋ ಹಾಕ್ಕೊಂಡ? ದೇವರೊಂದು ಲೋಗೋ ಏನಾದರೂ ಹಾಕಿದ್ದು ನಿಮಗೆ ಗೊತ್ತಿದೆನಾ? ದೇಹದೊಳಗೆ ದೇವರು ತನ್ನದೇ ಆದ ಒಂದು ಲೋಗೋ ಹಾಕಿದ್ನ, ಬ್ರ್ಯಾಂಡ್ ಮಾಡಿದ್ನ, ಉಪಯೋಗಿಸ್ಕೋ ಹೋಗು ಅಂತ. ಅಥವಾ ಟೈಮ್ ಬೀಯಿಂಗ್, ಅದಕ್ಕೆ ಆದ ಸರ್ಟನ್ ಟೈಮ್ ತನಕ ಉಪಯೋಗಿಸಿ ಕೊಟ್ಟು ಬಿಡು ಅಂತ ಅದನ್ನು ಕಸ್ಕೊಂಡ ಬಲವಂತವಾಗಿ ಕಸ್ಕೊಳ್ತಿಲ್ಲ. ಆದರೆ ಸೃಷ್ಟಿ ಮಾಡಿದ, ಕೊಟ್ಟ, ತಗೋ, ನೀನು ಉಪಯೋಗಿಸು. ಇಷ್ಟಾದರೂ ಯೋಚಿಸಿ ನಾವು ಕೃತಜ್ಞರಾಗಿರ್ಬೇಕಲ್ಲ ಭಗವಂತನ ಬಗ್ಗೆ. ಇದನ್ನು ಭಾಗವತ ನಮಗೆಲ್ಲ ಈ ತಪಸ್ಸನ್ನು ಎಲ್ಲರೂ ಆಚರಿಸಲಿ ಅಂತ ಹೇಳಿಕೊಡ್ತು. ಇನ್ನೂ ಒಂದು ತಪಸ್ಸನ್ನು ಹೇಳ್ತಾರೆ. ನಮ್ಮ ಮಾತು ಯಾರೊಟ್ಟಿಗೇ ಆಡಲಿ, ಆ ಭಗವಂತನ ನಾಮ ಅವರಿಗೂ ನಮ್ಮ ಬಾಯಲ್ಲೂ ಬರೋ ಹಾಗೆ ಮಾತನಾಡೋ ಪ್ರಯತ್ನ ಮಾಡಬೇಕಂತ. ಮೊಬೈಲ್ ಕಂಡುಹಿಡಿಯೋ ಮುನ್ನ ನಾವು ನೀವುಗಳೆಲ್ಲ ಫೋನ್ ಕಂಡುಹಿಡಿದಿದ್ರು. ಆ ಫೋನ್ ಕಂಡುಹಿಡಿದ ವ್ಯಕ್ತಿ ಇನ್ನೊಬ್ಬನ ಜೊತೆಗೆ ಸಂಪರ್ಕ ಮಾಡಿದ ಕೂಡಲೇ ಮೊಟ್ಟ ಮೊದಲು ಆತ ಆ ಫೋನ್ನಲ್ಲಿ ಆಡಿದ ಶಬ್ದ ಯಾವುದು ಅಂದರೆ ಹೆಲೋ. ಹಾಗಾಗಿ ಅದು ಎಷ್ಟು ಪಬ್ಲಿಸಿಟಿ ಬಂತು ಅಂದರೆ, ಮುಂದಿನವರು ಯಾರೇ ಫೋನ್ ತಗೊಂಡು ಮೊದಲು ಮಾತನಾಡಿದ ಕೂಡಲೇ ಹೆಲೋ 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 ಅಂತ. ಅಲ್ಲಿ ದೇವರ ಸ್ಮರಣೆ ಬರಲ್ಲ, ಬರ್ತಾ ಇಲ್ಲ. ಯೋಚಿಸ್ಬೇಕದನ್ನು. ಆತ ಮಾಡಿಟ್ಬಿಟ್ಟ. ಇನ್ನು ಮುಂದಿನವರೆಲ್ಲ ಇದನ್ನು ಉಪಯೋಗಿಸೋರೆಲ್ಲ ನನ್ನ ಹೆಸರು ನಾನು ಆಡಿದ್ದನ್ನು ಇವರು ಆಡಲಿ ಅಂತ ಮಾಡಿಟ್ಟ. ಅದು ಅಭ್ಯಾಸ ಆಯ್ತು ಎಲ್ರಿಗೂ. ಯಾರೆಲ್ಲ ಫೋನ್ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು ಆ ಶಬ್ದವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ವಿ ತಾನೆ. ಇವೆಲ್ಲ ನಮಗೆ ಅಭ್ಯಾಸ ಮಾಡ್ಕೊಳ್ಳಿಕ್ಕಾಗ್ತಾ ಇದೆ. ಆಶ್ಚರ್ಯದ ಸಂಗತಿ ಅಂದರೆ ಭಗವಂತನ ಬಗ್ಗೆ ಸ್ಮರಣೆ ಬರುವಂಥ ಶಬ್ದಗಳನ್ನು ನಮ್ಮ ಬಾಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇದೇ ವಿಪರ್ಯಾಸ ಅಂತದೆ ಭಾಗವತ. ಹಾಗಾಗಿ ಸಾಧ್ಯವಾದಷ್ಟು ಮನುಷ್ಯ ಮಾತಿನಿಂದ ಭಗವಂತನ ಸ್ಮರಣೆ ಬರೋ ಹಾಗೆ ಮಾಡಿಕೊಳ್ಳಿ. ಅದಕ್ಕೆ ವಾಚನಿಕ ತಪಸ್ಸು ಅಂತ ಕರೀತಾರೆ. ಮನಸ್ಸಿನಿಂದ ದೇವರ ಸ್ಮರಣೆ ಮಾಡಿಕೊಳ್ಳೋ ಹಾಗಾಗಲಿ, ಅದಕ್ಕೆ ಮಾನಸಿಕ ತಪಸ್ಸು ಅಂತ ಕರೀತಾರೆ. ಶರೀರದಿಂದ ಆಗೋ ಪ್ರತಿ ಕರ್ತವ್ಯವೂ ದೇವರ ಪೂಜೆಯಂತೆ ಆಗಲಿ, ಅದು ಕಾಯಿಕ ತಪಸ್ಸು ಅಂತ ಕರೀತಾರೆ. ವಾಚನಿಕ ತಪಸ್ಸು, ಕಾಯಿಕ ತಪಸ್ಸು, ಮಾನಸಿಕ ತಪಸ್ಸು, ಹೀಗೆ ತಪಸ್ಸಿನ ತ್ರೈವಿಧ್ಯವನ್ನು ಮನುಷ್ಯ ಅರ್ಥೈಸಿಕೊಂಡು ಅದನ್ನು ಆಚರಣೆ ಮಾಡಿದರೆ ದೇಹ ಸಾರ್ಥಕ ಆಗ್ತದೆ ಅಂತಂತಾರೆ. ಇದು ಭಾಗವತ ಕೊಡುವಂಥ ಮತ್ತೊಂದು ಸಂದೇಶ ಅಂತ ನಾವು ಚಿಂತನೆ ಮಾಡಬೇಕು. ಭಾಗವತದಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾರೆ. ದಶಮಸ್ಕಂದ ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಕಥೆ ಬರ್ತದೆ. ಬಹಳ ವಿಸ್ತೃತವಾಗಿ ಹೇಳ್ತಾರೆ ಶುಕಮುನಿಗಳು. ಅದರಲ್ಲಿ ಒಂದು ಕಥೆ ಸಮಯಕ್ಕೆ ಅನುಗುಣವಾಗಿ ಚಿಂತನೆ ಮಾಡೋಣ. ಕೃಷ್ಣನ ಯಾವ ಕಥೆ ಕೇಳಿದರೂ ಚೆನ್ನಾಗಿರ್ತದೆ. ಕೃಷ್ಣನ ಪರಮ ಭಕ್ತ ಒಬ್ಬ ಇದ್ದಂತೆ. ಆತನ ಹೆಸರು ಬಹುಲಾಶ್ವ ಅಂತ. ಬಹುಲಾಶ್ವ ಅಂತ ಅವನನ್ನು ಭಾಗವತ ಹೆಸರು ಉಲ್ಲೇಖಿಸ್ತದೆ. ಕಾರಣ, ಅಶ್ವಗಳು ಹೆಚ್ಚು ಅವರ ಮನೆಯಲ್ಲಿದ್ದದಕ್ಕೆ ಅವನು ಬಹುಲಾಶ್ವ. ಹಿಂದಿನ ಕಾಲದಲ್ಲಿ ಕುದುರೆ, ಆನೆ, ಆಕಳ ಯಾರ ಮನೆಯಲ್ಲಿ ಹೆಚ್ಚಿರ್ತದೋ ಅದೆಲ್ಲ ಸಂಪತ್ತು ಅಂತ ಪರಿಗಣಿಸ್ತಿತ್ತು. ಈಗೆಲ್ಲ ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಕುದುರೆ ಸಿಂಬಲ್ಲಿನ ಕಾರ್ ಇದ್ದರೆ ಅವನು ಶ್ರೀಮಂತ. ಕುದುರೆ ಹೆಚ್ಚಿರಬೇಕಾಗಿಲ್ಲ ಈಗ. ಕುದುರೆ ಸಿಂಬಲ್ನಲ್ಲಿ ಒಂದು ಕಾರ್ ಬರ್ತದೆ, ಹುಲಿ ಸಿಂಬಲ್ನಲ್ಲಿ ಒಂದು ಕಾರ್ ಬರ್ತದೆ. ಅದು ಬೇರೆ ಬೇರೆ ದೇಶದಿಂದ ಕೊಂಡ್ಕೊಂಡು ಇಲ್ಲಿಗೆ ತರಿಸ್ತಾರೆ. ಮತ್ತೆ ಈ ದೇಶದಲ್ಲಿ ಸೃಷ್ಟಿ ಆಗದೆ ಇದ್ದರೆ ಅದರದ್ದೇ ಆದಂಥ ಸಿಂಬಲ್ ಇದ್ದರೆ ಸಾಕು. ಹಿಂದೆ ಅದು ವ್ಯತ್ಯಾಸ ಇತ್ತು. ಕುದುರೆಗಳಿದ್ದರೆ ಹೆಚ್ಚು ಶ್ರೀಮಂತ. ಅದಕ್ಕೆ ನಮ್ಮ ವೇದ ಮಂತ್ರದಲ್ಲಿ ಆಶೀರ್ವಾದ ಮಾಡುವಾಗ ಸಂಪತ್ತು ಯಾವುದು ಅಂತ ಪರಿಚಯಿಸ್ತಾರೆ. ವೇದ ಮಂತ್ರ ಈ ವಿಷಯಗಳನ್ನು ಚೆನ್ನಾಗಿ ಹೇಳ್ತದೆ. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು. ಹೆಚ್ಚು ಧಾನ್ಯ ಬೆಳಿತಾನೆ ಭೂಮಿಯಲ್ಲಿ ಅಂದರೆ ಅವನು ಶ್ರೀಮಂತ ಅಂತ ಅರ್ಥ. ಇವಾಗ ಅವನು ಪೋರ್ ಪರ್ಸನ್. ಇವಾಗ ಯಾರಾದರೂ ರೈತ ಇದ್ದಾನೆ, ಫಾರ್ಮರ್ ಇದ್ದಾನೆ ಅಂದರೆ ಕನ್ಯೆ ಕೊಡೋ ಹಾಗಿಲ್ಲ ಅವನಿಗೆ. ಯಾಕೆಂದರೆ ಪೋರ್ ಪರ್ಸನ್ ಅಂತ ಲೆಕ್ಕ ಅವನ ಪ್ರಕಾರ.
ವೇದದಲ್ಲಿ ಹೇಳ್ತದೆ ಧಾನ್ಯ ಬೆಳೆಸ್ತಾನೆ, ಒಳ್ಳೆ ಭೂಮಿ ಇದೆ, ಜಮೀನಿದೆ ಅಂದರೆ ಅವನು ಶ್ರೀಮಂತ ಅಂತ ಲೆಕ್ಕ. ಧನ ಇದೆ ಅಂದರೆ ಅಷ್ಟೇ ಶ್ರೀಮಂತ ಅಂತ ನಮ್ಮ ತಪ್ಪು ಕಲ್ಪನೆ. ಪಶು, ಸಿಕ್ಕಾಪಟ್ಟೆ ಅವರ ಮನೆಯಲ್ಲಿ ಪಶು ಇದೆ, ಆಕಳು ಇದೆ, ಎತ್ತಿದೆ, ಎಮ್ಮೆ ಇದೆ, ಕುದುರೆಗಳಿವೆ, ಆನೆಗಳಿವೆ ಅಂದರೆ ಇಷ್ಟು ಪಶುಗಳನ್ನು ಸಾಕಿದಾನ, ಹಾಗಾದ್ರೆ ಅವನು ಶ್ರೀಮಂತನೇ ಅಂತಂತ. ಹಾಗಾಗಿ ಬಹುಲಾಶ್ವ ಅಂತ ಹೆಚ್ಚು ಕುದುರೆಗಳಿತ್ತಂತೆ. ಕೃಷ್ಣನ ಭಕ್ತನಾಗಿದ್ದ, ಹರಿಕೃಷ್ಣನ ಮೇಲೆ ಭಕ್ತಿ ಅವನಿಗೆ. ಕೃಷ್ಣನಿದ್ದಾಗಲೇ ಕೃಷ್ಣನಲ್ಲಿ ಭಕ್ತಿ ಮೇರಿದವನು, ಹುಟ್ಟಿನಿಂದ ಭಗವದ್ಭಕ್ತ. ಅದೇ ಊರಿನಲ್ಲೇನೆ ಇನ್ನೊಬ್ಬ ಇದ್ದ, ಆತನ ಹೆಸರು ಶ್ರುತದೇವ ಅಂತಿತ್ತಂತೆ. ಶ್ರುತದೇವ ಅನ್ನೋ ಶಬ್ದ ಹೇಳ್ತದೆ, ಶ್ರುತ ಅಂದರೆ ಶಾಸ್ತ್ರ ಸಂಪತ್ತನ್ನು ಚೆನ್ನಾಗಿ ಕೇಳಿದ್ದ. ದೇವರ ಬಗ್ಗೆ ಶಾಸ್ತ್ರಗಳು ಏನೆಲ್ಲ ಹೇಳ್ತಾವೋ ಅದನ್ನೆಲ್ಲ ಶ್ರವಣ ಮಾಡಿದ್ದಕ್ಕೆ ಅವನ ಹೆಸರು ಶ್ರುತದೇವ ಅಂತ ಇಟ್ಟಿದ್ರಂತೆ. ಇತ್ತೀಚೆಗೆ ಇಂಥ ಹೆಸರುಗಳೆಲ್ಲ ಇಡೋದು ಬಹಳ ಕಡಿಮೆ ಆಗಿದೆ. ಆ ಹೆಸರುಗಳೇ ಅವರ ಒಳಗಿರುವ ಒಂದಿಷ್ಟು ವ್ಯಕ್ತಿತ್ವವನ್ನು, ಅವರ ಪರ್ಸ್ನಾಲಿಟಿಯನ್ನು ಅದು ಬಿಂಬಿಸ್ತಿರ್ತದೆ. ಇದ್ರ ಹಿಂದೆ ಇನ್ನೂ ಒಂದು ಅರ್ಥ, ಶ್ರುತದೇವ ಅಂದರೆ ಹೆಚ್ಚು ಶಾಸ್ತ್ರ ಶ್ರವಣ ಮಾಡಿದ್ದ ದೇವರ ಬಗ್ಗೆ ಅಷ್ಟೇ, ಹಣ ಸಂಪಾದನೆ ಆಗಿರಲಿಲ್ಲ ಅಂತ ಅರ್ಥ. ಬಡವನಿದ್ದ ಅನ್ನೋ ಅಭಿಪ್ರಾಯನೂ ಹೇಳ್ತಾರೆ. ಆತ ಬಡವ, ಆದರೆ ಯಾರೇ ಅವರ ಮನೆಗೆ ಬಂದರೂ ಭಗವಂತನ ಕಥೆ ಹೇಳ್ತಾ ಇರ್ತಿದ್ದ, ವೇದಗಳ ಅಧ್ಯಯನ ಮಾಡಿಸ್ತಿದ್ದ, ವೇದಾಂತಗಳನ್ನು ತಿಳಿಪಡಿಸಿ ಹೇಳ್ತಿದ್ದ, ಧರ್ಮಶಾಸ್ತ್ರಗಳನ್ನು ಹೇಳ್ತಿದ್ದ, ಬಂದ ಅವರ ಸಂಶಯಗಳನ್ನು ಪರಿಹರಿಸಿ ಕಳಿಸ್ತಿದ್ದ, ಸಮಸ್ಯೆಗಳಿಗೆ ಸಮಾಧಾನ ಹೇಳ್ತಿದ್ದ. ಇದು ಶ್ರುತದೇವ. ಬಹುಲಾಶ್ವ ಸಿರಿವಂತ, ಬಂದವರಿಗೆ ಕೈ ಎತ್ತಿ ದಾನ ಮಾಡ್ತಾ ಇದ್ದ, ಮನೆ ಒಳಗೆ ಬೇಕಾದಷ್ಟು ಸಂತರ್ಪಣೆಗಳನ್ನು ನಡೆಸ್ತಾ ಇದ್ದ. ಯಾಕೆ? ಬಹುಲಾಶ್ವ. ಆದರೆ ಕೃಷ್ಣನ ಭಕ್ತ. ಕೃಷ್ಣ ದ್ವಾರಕೆಯಲ್ಲಿದ್ದ. ಇವರಿಬ್ಬರು ವಾಸ ಮಾಡಿಕೊಂಡಿದ್ದದ್ದು ಅವಂತಿಪುರದಲ್ಲಿ. ಅವಂತಿಪುರದಲ್ಲಿ ವಾಸ ಮಾಡ್ತಿದ್ದ ಇಬ್ಬರು ಭಕ್ತರನ್ನು ಕೃಷ್ಣ ಒಮ್ಮೆ ನಾನು ಬರ್ತೇನೆ ಅಂತ ಒಬ್ಬನ ಕಡೆ ಹೇಳಿ ಕಳಿಸಿದ್ನಂತೆ, ಅವ್ರ ಮನೆಗೆ ಬರ್ತೇನೆ. ಯಾಕೆ ಅಂದರೆ ಅವರಿಬ್ಬರು ಅಷ್ಟು ತವಕಿಸ್ತಿದ್ರು. ಇಂದಲ್ಲ ನಾಳೆ ಶ್ರೀಕೃಷ್ಣ ನಮಗೆ ದರ್ಶನ ಕೊಡಲಿಕ್ಕೆ ಬರ್ತಾನೆ ನಮ್ಮ ಮನೆಗೆ, ಎಂದಾದರೂ ಬರಲಿ, ಒಂದು ದಿವಸ ಬರಲಿ, ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಬಂದು ನಮ್ಮನ್ನು ಅನುಗ್ರಹಿಸಿದರೆ ಸಾಕು ಅಂತ ಅಭಿಲಾಷೆ ಇತ್ತವರಿಗೆ. ಕೃಷ್ಣ ಹೇಳಿ ಕಳಿಸಿದ, ನಾನು ಬರ್ತೇನೆ ಇಂಥ ದಿವಸ ಅಂತ. ಸರಿ, ಆ ಊರಿನಲ್ಲಿ ಸಂಭ್ರಮ, ಭಾರಿ ಸಂಭ್ರಮ. ಯಾಕಂದರೆ ಬಹುಲಾಶ್ವ ಶ್ರೀಮಂತ ಆದ್ದರಿಂದ ಕೃಷ್ಣ ಬರ್ತಾನೆ ಎಂದಾಗ ಅವನಿಗೆ ಅಂತ ಕೃಷ್ಣ ಎಲ್ಲೆಲ್ಲಿ ಯಾವ ದಾರಿಯಲ್ಲಿ ಬರಬೇಕು, ಹೇಗೆ ಮೆರವಣಿಗೆ ಮಾಡಬೇಕು ಅಂತ ಸಿದ್ಧ ಮಾಡಿಬಿಟ್ಟಂತೆ. ಬಹುಲಾಶ್ವ ಒಂದೊಳ್ಳೆ ರಥ ತಂದ, ಅವಂತಿಪುರದ ಮಹಾದ್ವಾರಕ್ಕೆ ತಂದು ರಥ ನಿಲ್ಲಿಸಿದ. ಯಾಕಂದರೆ ಕೃಷ್ಣ ಬರ್ತಾನೆ, ಸ್ವಾಗತ ಮಾಡಬೇಕು, ಮಾಲೆ ಹಾಕಬೇಕು, ರಥದಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡಬೇಕು ಅಂತ. ಮಹಾದ್ವಾರದ ಹತ್ರ ಬಲಭಾಗದಲ್ಲಿ ಬಹುಲಾಶ್ವ ಬಂದು ನಿಂತಿದ್ದಾನೆ, ವಾದ್ಯಗಳನ್ನು ತಂದಿದ್ದಾನೆ, ಸಾಕಷ್ಟು ತನ್ನ ಪರಿವಾರದವರನ್ನು ಸೇರಿಸಿದ್ದಾನೆ, ಮೆರವಣಿಗೆ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗಬೇಕು ಅಂತ. ಅದೇ ಸಮಯಕ್ಕೆ ಶ್ರುತದೇವನಿಗೂ ಹೇಳಿದ್ದ, ನಿಮ್ಮ ಮನೆಗೂ ಬರ್ತೇನೆ ಅಂತ. ಶ್ರುತದೇವನು ತನ್ನ ಶಿಷ್ಯರನ್ನೆಲ್ಲ ಕರ್ಕೊಂಡು ತನ್ನ ಕೈಯಲ್ಲಿದ್ದ ಒಂದು ಮಾಲೆಯನ್ನಿಟ್ಟುಕೊಂಡು ಅವನು ಮಹಾದ್ವಾರದ ಹತ್ರ ಬಂದು ನಿಂತಿದ್ದಾನೆ. ಶ್ರೀಕೃಷ್ಣನ ರಥ ಬಂತು ದ್ವಾರಕಾಪಟ್ಟಣದಿಂದ. ಮಹಾದ್ವಾರಕ್ಕೆ ಬರುವಾಗ ಸರಿಯಾಗಿ ಇಬ್ಬರು ಕೃಷ್ಣನ್ ನೋಡಿದ್ರು, ಕೃಷ್ಣ ಇವರಿಬ್ಬರನ್ನು ನೋಡಿದ. ಸಾರಥಿಗೆ ಹೇಳ್ದ, ಹತ್ರ ತಗೊಂಡೋಗಿ ರಥ ನಿಲ್ಲಿಸು, ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತ. ಸರಿ, ಹತ್ರ ತಗೊಂಡೋಗಿ ರಥ ನಿಲ್ಲಿಸಿದ. ಬಲಗಡೆಯಿಂದ ಶ್ರುತದೇವ ಬಂದ, ಎಡಗಡೆಯಿಂದ ಬಹುಲಾಶ್ವ ಹೋದ. ಕೃಷ್ಣನ ಕೈ ಹಿಡಿದ್ರು. ಕೃಷ್ಣ, ನಿನಗೆ ಮೆರವಣಿಗೆ ಮಾಡೋಣ ಅಂತಿದ್ದೇನೆ, ನೀನು ಇಲ್ಲಿ ಬರಬೇಕು ಅಂತ ಶ್ರುತದೇವ. ಅದಕ್ಕೆ ಬಹುಲಾಶ್ವ, ಕೃಷ್ಣ ನಿನಗೆ ಮೆರವಣಿಗೆ ಮಾಡೋಣ ಅಂತಿದ್ದೇನೆ, ನೀನು ಇಲ್ಲಿ ಬರಬೇಕು ಅಂತ ಬಹುಲಾಶ್ವ. ಏಕಕಾಲದಲ್ಲಿ ಕೃಷ್ಣನನ್ನು ಇಬ್ಬರೂ ಭಕ್ತರು ಬಲಭಾಗ ಎಡಭಾಗ ಒಂದೊಂದು ಕಡೆಯಲ್ಲಿ ಬಂದು ಕೈ ಹಿಡಿದು ಇಲ್ಲಿ ಬರಬೇಕು ಅಂತೀವನು, ಇಲ್ಲಿ ಬರಬೇಕು ಅಂತೀವನು. ಎಲ್ರಿಗೂ ಕುತೂಹಲ, ಕೃಷ್ಣ ಈಗ ಯಾರ ಮನೆಗೆ ಹೋಗ್ತಾನೆ ಅಂತ. ಪುಣ್ಯಕ್ಕೆ ಮೀಡಿಯಾದವರು ಇರಲಿಲ್ಲ ಆವಾಗಿನ್ನು. ಇದ್ದಿದ್ರೆ ಏನೆಲ್ಲ ಕವರೇಜ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಆವಾಗ. ಒಂದು ವೇಳೆ ಏನಾದರೂ ಕೃಷ್ಣ ಪರಮಾತ್ಮ ಬಹುಲಾಶ್ವನ ಮನೆಗೆ ಹೋಗಿಬಿಟ್ಟ ಅಂದರೆ ಕೃಷ್ಣ ಶ್ರೀಮಂತರ ಕಡೆಗೆ ಅಂತ. ಶ್ರೀಮಂತನಿಗೆ ಮನಸೋತ ಮೆರವಣಿಗೆ ಮಾಡಿಸ್ಕೊಂಡಲ್ಲ. ಒಂದು ದೇಶದ ಪ್ರಧಾನಮಂತ್ರಿ ಒಬ್ಬರು ವಕೀಲರ ಮನೆಗೆ ಹೋದ್ರೆ ಏನೆಲ್ಲ ಸುದ್ದಿ ಮಾಡ್ತಾರೆ, ಅಬಾ ಬಾ 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 ಬಾ.
ಇವ್ರು ಲೆಫ್ಟಿಸ್ಟು, ಇವ್ರು ರೈಟಿಸ್ಟು, ಛೇ 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 ಛೇ. ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಎಲ್ರಿಗೆ ಆಗ ಆ ರೀತಿ ಕುತೂಹಲ. ಯಾರ ಹತ್ರ ಹೋಗ್ತಾನೆ, ಎಲ್ಲಿ ಏನು ಮಾಡ್ತಾನೆ ಅಂತ. ಇಬ್ಬರ ಕಡೆಯಲ್ಲೂ ಕೈ ಹಿಡಿದಿದ್ದಾನೆ, ಎಲ್ಲಿ ಹೋಗ್ತಾನೆ ಅಂತ. ಭಾಗವತ ಹೇಳ್ತದೆ, ಕೃಷ್ಣನ ಅತಿಮಾನುಷ ಶಕ್ತಿ ಆ ಸಂದರ್ಭದೊಳಗೆ ತನ್ನ ಭಕ್ತರ ಮೇಲೆ ಕರುಣೆಯಂಥದ್ದು. ಒಬ್ಬರಿಗೂ ಏನೂ ಅಳುಕಾಗಿರಬಾರ್ದು. ನಾನು ಕರೆದೇ ಬರಲಿಲ್ಲ ಅಂತ ಅವನಿಗೆ ಅನಿಸಿರಬಾರ್ದು, ನಾನು ಕರೆದಾಗ ಬರಲಿಲ್ಲ ಅಂತ ಇವನಿಗೆ ಅನಿಸಿರಬಾರ್ದು. ಏಕಕಾಲದಲ್ಲಿ ಕೃಷ್ಣ ಬಲಗೈಯಲ್ಲಿ ಹಿಡ್ಕೊಂಡವನ ಜೊತೆಗೆ ಒಂದು ರೂಪದಿಂದ ಬಂದಂತೆ, ಎಡಗೈ ಹಿಡ್ಕೊಂಡವನ ಜೊತೆಗೆ ಒಂದು ರೂಪದಿಂದ ಬಂದ್ಬಿಟ್ಟಂತೆ. ರಥದಿಂದ ಏಳುವಾಗಲೇ 2 ರೂಪ ಎದ್ದುತ್ತಂತೆ. ಹಾಗಾಗಿ ಬಲಗಡೆಯಿಂದ ಬಹುಲಾಶ್ವ, ಎಡಗಡೆಯಿಂದ ಶ್ರುತದೇವ, ಇಬ್ಬರೂ ಕರ್ಕೊಂಡು ಹೊರಟರು. ಇಬ್ಬರೂ ಕರ್ಕೊಂಡು ಹೊರಡುವಾಗ ಶ್ರುತದೇವ ತನ್ನ ಶಿಷ್ಯರನ್ನ ಮುಂದೆ ನಿಲ್ಲಿಸಿ, ಕಡಿಮೆ ಸಂಖ್ಯೆಯಲ್ಲಿದ್ದರು, ವೇದ ಮಂತ್ರಗಳನ್ನು ಹಿಡ್ಕೊಂಡು ಕೃಷ್ಣನನ್ನು ಅವರ ಮನೆ ಕರ್ಕೊಂಡು ಹೋದಂತೆ. ಬಹುಲಾಶ್ವ, ವಾದ್ಯ, ಘೋಷ, ಬಹಳಷ್ಟು ಜನ ಅರಳುಗಳನ್ನು ಶ್ರೀಕೃಷ್ಣನ ಮೈ ಮೇಲೆ ಹಾಕಿದ್ದು, ಅರಳು ಸುರಿಸಿದ್ದು, ಕಲಶಗಳನ್ನು ಹಿಡಿದಿದ್ದು, ಹೀಗೆಲ್ಲ ಆ ಬಹುಲಾಶ್ವ ಕರ್ಕೊಂಡು ಹೋದ. ಶ್ರೀಮಂತಿಗೆ ತಕ್ಕಂತೆ ಮೆರವಣಿಗೆ ಮಾಡಿಸಿದ. ಇಬ್ಬರು ಮನೆಯಲ್ಲಿ ಒಂದೇ ಸಮಯದೊಳಗೆ ಪ್ರವೇಶ ಮಾಡಿದಾನಂತೆ ಕೃಷ್ಣ. ಶುಕಾಚಾರ್ಯ ಕಥೆ ಹೇಳ್ತಾ ಹೇಳ್ತಾ ಆನಂದಮಗ್ನರಾಗ್ತಾರೆ. ಅಷ್ಟು ಅದ್ಭುತವಾದ ಕಥೆ ಭಾಗವತದಲ್ಲಿ. ಆ ಶ್ರೀಮಂತನ ಮನೆ ಒಳಗೆ ಹೋದರೆ ಬಹುಲಾಶ್ವ ದೊಡ್ಡ ಸಿಂಹಾಸನ ಇಟ್ಟಿದ್ದಂತೆ. ಆ ಸಿಂಹಾಸನದಲ್ಲಿ ಕೃಷ್ಣನನ್ನು ಕೂಡಿಸಿದಾನೆ. ಶ್ರುತದೇವನ ಮನೆ ಒಳಗೆ ಹೋಗಿದ್ದಾನೆ, ಸಿಂಹಾಸನ ಇಲ್ಲ. ಅವನಿಗೆ ಅಷ್ಟು ಶ್ರೀಮಂತಿಕೆ ಇಲ್ಲಲ್ಲ, ಸಿಂಹಾಸನ ಇಲ್ಲ. ಸಣ್ಣ ಸಣ್ಣ ಮಣೆಗಳು, ಕಟ್ಟಿಗೆ ಮಣೆ, ಕಟ್ಟಿಗೆಯಿಂದ ನಿರ್ಮಿಸಿದ ಮಣೆಗಳ ಮೇಲೆ ಕೂತ ಕೆಳಗೆ ಕೂತ ಮಣೆ ಮೇಲೆ. ಅವ್ರ ಮನೆಯಲ್ಲಿ ಮುತ್ತಿನ ಹಾರ ಹಾಕ್ತಾನಂತೆ ಬಹುಲಾಶ್ವ. ಅದೇ ಸಮಯದಲ್ಲೇ ಶ್ರುತದೇವನ ಮನೆಯಲ್ಲಿ ತುಳಸಿ ಹಾರ ಹಾಕಿದ್ದಂತೆ. ಅಲ್ಲಿ ತುಳಸಿ ಹಾರ, ಇಲ್ಲಿ ಮುತ್ತಿನ ಹಾರ. ಅವನಿಗೆ ಮುತ್ತಿನ ಅಭಿಷೇಕ ಮಾಡ್ತಿದ್ದಾನಂತೆ ಬಹುಲಾಶ್ವ. ಅದೇ ಸಮಯದಲ್ಲಿ ಶ್ರುತದೇವನ ಮನೆ ಒಳಗೆ ಮಾತ್ರ ಅವನ ಹತ್ರ ಮುತ್ತಿಲ್ಲಲ್ಲ, ಅದಕ್ಕೆ ಅವನು ತುಳಸಿ ಹೂವಿನ ಅಭಿಷೇಕ ಮಾಡಿದ್ದಂತೆ. ಅದನ್ನೇ ಮಾಡಿಸ್ಕೊಂಡು ಅವನೂ ಪಾದ ತೊಳೆದ. ಬಂಗಾರದ ಹರಿವಾಣ ಇಟ್ಟಿದ್ದಂತೆ ಕೃಷ್ಣನ ಪಾದಕ್ಕೆ, ಇವನೂ ಪಾದ ತೊಳೆದ, ತಾಮ್ರದ ಹರಿವಾಣ ಇಟ್ಟಿದ್ದಂತೆ. ಇಲ್ಲೂ ಪಾದ ತೊಳಸ್ಕೊಂಡ, ಅಲ್ಲಿಯೂ ಪಾದ ತೊಳಸ್ಕೊಳ್ತಿದ್ದಾನೆ, ಅಲ್ಲಿಯೂ ಮಾಲೆ ಹಾಕಿಸ್ಕೊಳ್ತಾನೆ, ಇಲ್ಲಿಯೂ ಮಾಲೆ ಹಾಕಿಸ್ಕೊಳ್ತಾನೆ. ತಂದಿಟ್ಟ ಬಹುಲಾಶ್ವ ಮುಂಭಾಗದಲ್ಲಿ ಹಣ್ಣಿನ ಪಾತ್ರೆ, ಧಾನ್ಯಗಳ ಪಾತ್ರೆ, ದವಸಗಳದ್ದು ಏನೆಲ್ಲ ಅವನ ಶ್ರೀವಂತಿಕೆಯನ್ನು ದೇವರು ಕೊಟ್ಟಿದ್ದ ಅಂತಿತ್ತೋ ಎಲ್ಲ ಮುಂದೆ ತಂದಿಟ್ಟು, ಶ್ರೀಕೃಷ್ಣ ಇದೆಲ್ಲ ನೀನು ಕೊಟ್ಟದ್ದು ನಿನಗರ್ಪಿತ ಅಂತ ಬಹುಲಾಶ್ವ ಹೇಳಿದ್ದಂತೆ. ಕೃಷ್ಣ ಸುಮ್ಮನೆ ಕೂತಿದ್ದಾನೆ, ಏನು ಮಾಡ್ತೀರಿ ಮಾಡ್ರಿ ಅಂತ. ಶ್ರುತದೇವ ಅವ್ರ ಮನೆಯಲ್ಲಿ ಅಂಥದ್ದೇನಿರಲಿಲ್ಲಲ್ಲ, ಒಂದು ಹಿತ್ತಾಳಿ ಹರಿವಾಣದಲ್ಲಿ ಒಂದಿಷ್ಟು ಕಲಸಕ್ರಿ, ಒಣಕೊಬ್ಬರಿ ಇಟ್ಟಂತೆ. ಮತ್ತು ಅವನ ಹತ್ರ ಇದ್ದದ್ದೇ ಅದು ಒಣಕೊಬ್ಬರಿ, ಒಂದಿಷ್ಟು ಒಣ ಖರ್ಜೂರ, ಅದನ್ನು ತಂದು ಕೃಷ್ಣನ ಮುಂದಿಟ್ಟು, ಕೃಷ್ಣ ಇದೇ ನನ್ನ ಕಡೆ ಇದ್ದದ್ದು, ನನ್ನ ಹತ್ರ ಬೇರೆ ಏನಿದೆ ಸ್ವಾಮಿ, ನೀನು ಇದನ್ನೇ ಕೊಟ್ಟಿದ್ದಿ ಅಂತ ಅವನಿಟ್ಟ. ಏಕಕಾಲದಲ್ಲಿ ಕೃಷ್ಣ ಇಬ್ಬರೂ ಭಕ್ತರಿಂದ ಮಾಡಿಸಿಕೊಂಡ ಉಪಚಾರಗಳನ್ನೆಲ್ಲ ಕಣ್ತುಂಬ ನೋಡಿದ್ದಂತೆ. ಅವರನ್ನು ಹರಿಸಿದ. ಏನು ಬೇಕು ಅಂತ ಕೃಷ್ಣ ಕೇಳಲಿಲ್ಲ, ಇಂಥದ್ದು ಕೊಡು ಅಂತ ಅವರು ಹೇಳಲಿಲ್ಲ. ಮಾಡಿದ್ದನ್ನೆಲ್ಲ ಮಾಡಿಸ್ಕೊಂಡ. ಬರ್ತೇನೆ ಅಂತ ಹೇಳಿದ್ದಕ್ಕೆ ಬಂದ. ಆಮೇಲೆ ವಾಪಸ್ ಹೊರಟ. ಮತ್ತೆ ಅವರಿಬ್ಬರು ಕೈ ಹಿಡ್ಕೊಂಡೇ ಕೃಷ್ಣನನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದರು. ಅವ ರಥದಲ್ಲಿ ಕೂಡಿಸ್ಲಿಕ್ಕೆ ಬಂದ, ಇವನು ರಥದಲ್ಲಿ ಹತ್ತಿರ ಬಂದಿದ್ದಾನೆ. ರಥದಲ್ಲಿ ಕೂಡುವಾಗ ಮಾತ್ರ ಒಂದಾಗಿ ಕೂತ್ಕೊಂಡಂತೆ. ಒಂದಾಗಿ ಕುಳಿತು ಬಲಭಾಗ ಎಡಭಾಗದಲ್ಲಿ ಇಬ್ಬರೂ ಭಕ್ತರನ್ನು ನಮಸ್ಕರಿಸಿದಾಗ ಇಬ್ಬರನ್ನು ಹರಿಸಿ ಆಶೀರ್ವದಿಸಿ ನಿಮ್ಮ ಅಭಿಲಾಷೆಯನ್ನು ಪೂರ್ಣ ಮಾಡಿದ್ದೇನೆ ಅಂತ ಹೇಳಿ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಬಂದ ಅನ್ನೋ ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ಈ ಚರಿತ್ರೆಯ ಸಂದೇಶ ಏನು? ಕೃಷ್ಣ ಈ ಚರಿತ್ರೆ ತಿಳಿಸಿ ನಡೆಸಿ ಏನು ಸಂದೇಶವನ್ನು ಕೊಡ್ತಾನೆ, ನಾವದನ್ನು ಅನುಸಂಧಾನ ಮಾಡಬೇಕು. ಅವನಿಗೆ ಬಡತನದಿಂದ ಸಿರಿತನದಿಂದ ಆಗಬೇಕಾದದ್ದು ಏನಿಲ್ಲ. ಯಾರ ಮನಸ್ಸು ನಿಷ್ಕಲ್ಮಶವಾಗಿದೆ, ಅವರ ಅರ್ಹತೆಗೆ ಅನುಗುಣವಾಗಿ ಅವರು ಏನೇ ದೇವರಿಗೆ ಸಲ್ಲಿಸಿದರೂ ಕೂಡ ಅದನ್ನು ತಾನು ಸ್ವೀಕಾರ ಮಾಡ್ತಾನೆ. ಇದು ದಿವ್ಯವಾದ ಸಂದೇಶ. ನಮಗೇನು ತಿಳುವಳಿಕೆಯಲ್ಲಿದೆ ಅಂದರೆ, ಭಗವಂತನನ್ನು ಶ್ರೀಮಂತರಿಂದ ಭಾರೀ ಆರಾಧಿಸ್ಕೊಳ್ತಾನೆ, ಬಡವರಿಂದ ಅಲ್ಲ.
ಬಡತನದಲ್ಲಿದ್ದವರಿಂದ ಅಲ್ಲ ಅಂತ ಭ್ರಮೆ ಇದೆ. ಅದಲ್ಲ ಅಂತದೆ ಭಾಗವತ. ಯಾರು ಯಾವ ರೀತಿ ಯೇ ಯಥಾ ಯಥಾ ಮಾಂ ಪ್ರಪದ್ಯತೆ ತಾನ್ ತಥೈವ ಭಜಾಮ್ಯಹಂ. ಯಾರು ಯಾರ್ಯಾರ ಅರ್ಹತೆ ಏನಿದೆ ಅದಕ್ಕೆ ಅನುಗುಣ ನನ್ನನ್ನು ಆರಾಧಿಸಿದರೆ ಸಾಕು, ನಾನು ಅವರನ್ನು ಹಾಗೆ ಅನುಗ್ರಹಿಸ್ತೇನೆ ಅಂತಾನೆ ಭಗವಂತ. ಶ್ರುತದೇವನಿಗೆ ಕಡಿಮೆ ಮಾಡಲಿಲ್ಲ, ಬಹುಲಾಶ್ವನಿಗೆ ಹೆಚ್ಚು ಮಾಡಲಿಲ್ಲ. ಏಕಕಾಲದಲ್ಲಿ ಇಂಥ ಅನುಗ್ರಹಿಸುವ ಶಕ್ತಿ ಕೃಷ್ಣನಿಗಿದೆ ಅನ್ನೋದನ್ನು ಭಾಗವತ ಸಮರ್ಥನೆ ಮಾಡ್ತದೆ. ಈ ಕಥೆಯನ್ನು ಹೇಳಿ ನಮಗೆ ಕೊಡೋ ತಿಳುವಳಿಕೆ ಏನು? ನಾವು ಶ್ರುತದೇವನಂತಾದರೂ ಅಥವಾ ಬಹುಲಾಶ್ವನಂತಾದರೂ ಸರಿ, ನಮ್ಮ ಕರ್ತವ್ಯ ಪರರಾಗಿ ದೇವರಲ್ಲಿ ಭಕ್ತಿ ಮಾಡ್ತಿದ್ರೆ ಭಕ್ತಿಗೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಅನ್ನೋ ತತ್ವವನ್ನು ಭಾಗವತ ನಮಗೆ ತಿಳುವಳಿಕೆ ಕೊಡ್ತಾರೆ. ಆದರೆ ಯಾರಾದರೂ ಒಬ್ಬರಾದರೂ ಆಗಿರಬೇಕಷ್ಟೆ. ಶ್ರುತದೇವನಂತಾಗಿ ದೇವರಲ್ಲಿ ಭಕ್ತಿ ಇಲ್ಲ ಅಂದರೆ ಅದು ಉಪಯೋಗ ಇಲ್ಲ. ಶಾಸ್ತ್ರ ತಿಳಿದಿದ್ದೇನೆ, ವೇದ ತಿಳಿದಿದ್ದೇನೆ, ವೇದಾಂತ ತಿಳಿದಿದ್ದೇನೆ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ, ಆವಾಗ ಉಪಯೋಗ ಇಲ್ಲ. ಭಾರೀ ಶ್ರೀಮಂತನಾದ, ದೇವರಲ್ಲಿ ಭಕ್ತಿ ಇಲ್ಲ, ಅದು ಉಪಯೋಗ ಇಲ್ಲ. ಶ್ರೀಮಂತನಾದರೂ ಆಗು, ಬಡವನಾದರೂ ಆಗು, ಒಳಗಡೆ ಭಗವದ್ಭಕ್ತಿ ಇದೆನಾ, ಹಾಗಾದರೆ ಎಲ್ಲ ಸಾರ್ಥಕ ಅಂತದೆ ಭಾಗವತ. ಭಕ್ತಿ ಇಲ್ವಾ ಎಲ್ಲ ವ್ಯರ್ಥ. ಅದನ್ನೇ ಕೃಷ್ಣ ಅರ್ಜುನನಿಗೂ ಹೇಳಿದೆ, ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ನಾನ್ಯೇನ ಕೇನಚಿತ್. ಭಕ್ತೈವ ತುಷ್ಟಿಮಭ್ಯೇತಿ. ಭಗವಂತ ಭಕ್ತಿಗೆ ಮಾತ್ರ ಪ್ರಸನ್ನನಾಗ್ತಾನೆ, ಭಕ್ತಿ ಬಿಟ್ಟು ಮತ್ತೊಂದಕ್ಕಲ್ಲ. ಹಾಗಾಗಿ ಕೃಷ್ಣನಲ್ಲಿ ಭಕ್ತಿ ಮಾಡುವ ಪ್ರಯತ್ನ ಮಾಡು, ಆ ಭಕ್ತಿ ನಿನ್ನನ್ನು ಅನುಗ್ರಹಿಸ್ತದೆ. ನೀನು ಯಾರಾದರೆ ಏನಂತೆ? ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಕಿರಾತ ಹುಣಾಂದ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾಯವನಾಶಕಾದಯಃ ಏನೇ ಚ ಪಾಪಾಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ನಾವು ಹುಟ್ಟುವಾಗ ಇಂಥ ವರ್ಣದಲ್ಲಿ ಹುಟ್ಟಬೇಕು ಅಂತ ದೇವರಿಗೆ ಅಪ್ಲಿಕೇಶನ್ ಹಾಕಿ ಹುಟ್ಟಲ್ಲ. ನಾನು ಹೀಗೆ ವರ್ಣದಲ್ಲಿ ಹುಟ್ಟಬೇಕು ಅಂತ ಯಾರಾದರೂ ಅಪ್ಲಿಕೇಶನ್ ಹಾಕ್ತಾರಾ? ಯಾರು ಹಾಕ್ತಾರೆ? ಯಾರೂ ಹಾಕಲ್ಲ. ನಮ್ಮ ಕರ್ಮಾನುಸಾರ ಎಲ್ಲೋ ಒಂದು ಕಡೆ ಹುಡ್ತೀವಿ. ಹುಟ್ಟೇ ತಪ್ಪು ಅಂತ ಭಾವಿಸಬಾರ್ದು. ಅಯ್ಯಯ್ಯೋ ಇಲ್ಲಿ ಹುಟ್ಟಿಬಿಟ್ಟಿದ್ದಲ್ಲ, ಅಲ್ಲಿ ಅವ್ರ ಮನೆಯಲ್ಲಿ ಹುಟ್ಟಿದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರ್ತಿದ್ನೋ ಏನು, ಕೆಲವ್ರಿಗೆ ಹಂಗೆ ಅನ್ನಿಸ್ತದೆ. ಅದು ತಪ್ಪು. ಎಲ್ಲಿ ಹುಟ್ಟಿದ್ರು ಏನು? ಕಿರಾತ ಹುಣಾಂಧ್ರ ಪುಲಿಂದ ಪುಲ್ಕಸಾಹ. ಕಿರಾತ ಅಂದರೆ ಈ ಕಾಡಿನಲ್ಲಿ ಬೇಟೆ ಆಡುವಂಥ ಒಂದು ಗುಂಪಿದೆ, ಅದಕ್ಕೆ ಕಿರಾತ ಅಂತ ಕರೀತಾರೆ. ಆ ಬೇಟೆ ಆಡುವ ಗುಂಪಿನಲ್ಲಾದರೂ ಹುಟ್ಟು, ಹೂಣನಾಗಿ ಆದರೂ ಹುಟ್ಟು, ಪುಲಿಂಧನಾಗಿ ಆದರೂ ಹುಟ್ಟು, ಆಂಧ್ರನಾಗಿ ಆದರೂ ಹುಟ್ಟು. ಆದರೆ ಭಗವಂತನಲ್ಲಿ ಭಕ್ತಿ ಮಾಡೋದನ್ನು ಮಾತ್ರ ಯಾವತ್ತೂ ಬಿಡಬೇಡ. ಅದು ನಿನ್ನನ್ನು ಪವಿತ್ರೀಕರಿಸ್ತದೆ, ದೇವರ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಏನೇ ಚ ಪಾಪಾಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ. ನೀನು ಎಲ್ಲಿ ಹುಟ್ಟಿದರೂ ಕೂಡ ಭಗವಂತ ಭಕ್ತಿ ಮಾಡ್ತಾನೆ ಅಂತಾದರೆ ಅವನನ್ನು ಅನುಗ್ರಹಿಸ್ತಾನೆ. ಇದು ಭಾಗವತ ಕೊಡುವಂತಹ ದಿವ್ಯವಾದ ಸಂದೇಶ. ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹೆಚ್ಚು ಭಕ್ತಿ ಮಾಡಬೇಕು. ಹೆಚ್ಚೆಚ್ಚು ಭಗವಂತನಲ್ಲಿ ಭಕ್ತಿ ನಮ್ಮನ್ನು ಅನುಗ್ರಹಕ್ಕೆ ಕಾರಣ ಆಗ್ತದೆ. ಭಾಗವತದಲ್ಲಿ ಕೆಲವು ಕಥೆಗಳನ್ನು, ಒಗಟಿನಂತಿರುವ ಕಥೆಗಳನ್ನು ಹೇಳಿ ನಮ್ಮನ್ನು ತಿದ್ದಲಿಕ್ಕೂ ಕೂಡ ಭಾಗವತ ಕಾರಣ ಆಗ್ತದೆ. ಒಂದು ಚಿಕ್ಕ ಕಥೆ ಬರ್ತದೆ ಭಾಗವತದಲ್ಲಿ. ಒಬ್ಬ ಶ್ರೀಮಂತ ಇದ್ದಂತೆ. ನೋಡಿ, ಇದು ಹೇಗೆ ನಮಗೆ ಈ ಕಥೆ ತಿದ್ದುಪಡಿ ಮಾಡುತ್ತದೆ. ಹೆಚ್ಚು ಸಂಪಾದನೆ ಮಾಡಿದ ಸಂಪತ್ತನ್ನು, ಗಳಿಸಿದ ಸಂಪತ್ತನ್ನೆಲ್ಲ ಒಂದು ಗಂಟು ಕಟ್ಟಿದ. ಒಂದು ಊರಿನಿಂದ ಒಂದು ಊರಿಗೆ ಹೊರಟ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಕಾಡು ದಾರಿ ಬಂತಂತೆ. ಆ ಕಾಡು ದಾಟಿಯೇ ಮುಂದೆ ಹೋಗಬೇಕು, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಸರಿ, ಕಾಡು ಬಂತಲ್ಲ ಅಂತ ಕಾಡಿನಲ್ಲಿ ಪ್ರವೇಶ ಮಾಡಿದ. ಕಾಡು ದಾರಿ ಹಿಡಿದು ಪ್ರಯಾಣ ಮಾಡ್ತಿರುವಾಗ 6 ಜನ ಕಳ್ಳರು ಬಂದ್ರಂತೆ. ಕಾಡು ಅಂದಮೇಲೆ ಕಳ್ಳರು ಇದ್ದೇ ಇರ್ತಾರೆ.
ಅವರು ಹೊಂಚಾಗ್ತಾ ಇದ್ರು, ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇದ್ರು. ಈ ಶ್ರೀಮಂತ ಸಿಕ್ಕ, ಅಡ್ಡಗಟ್ಟಿದ್ರು. ಗಳಿಸಿದ ಹಣ ಎಲ್ಲ ಕೈಯಲ್ಲಿ ಗಂಟಿಟ್ಕೊಂಡಿದ್ದಲ್ಲ, ಅವನನ್ನು ಹೆದರಿಸಿ ಬೆದರಿಸಿ ಎಲ್ಲ ಹಣ ದೋಚಿಬಿಟ್ರಂತೆ. ಕೈಯಲ್ಲಿ ಹಣ ಇಲ್ಲ ಅಂತಾಯ್ತು. ಕಳ್ಳರೆಲ್ಲ ಆ ಹಣ ಎತ್ಕೊಂಡು ಹೋಗ್ಬಿಟ್ರು. ಅದೇ ಸಮಯಕ್ಕೆ ಕಾಡಿನಲ್ಲಿ ಪ್ರಾಣಿಗಳು ಬಂದವು. ಹುಲಿ, ಸಿಂಹ, ಕರಡಿ, ಚಿರತೆ ಅವೆಲ್ಲ ಬಂದವು. ಇವನನ್ನು ನೋಡಿ ಇವನನ್ನೇ ಮುಗಿಬಿದ್ರು, ಇವನು ತಿನ್ನೋಣ ಅಂತ. ಇವ ಅವರನ್ನು ತಪ್ಪಿಸ್ಕೊಳ್ಬೇಕು. ಕಾಡು ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಮತ್ತೆ ಓಡ್ಲಿಕ್ಕೆ ಶುರು ಮಾಡಿದ. ಕಾಡು ದಾರಿಯಲ್ಲಿ ಓಡ್ತಾ ಮುಂದೆ ಬರ್ತಾನೆ. ಒಂದು ದೊಡ್ಡ ಬಾವಿ. ಅವನಿಗೆ ಗೊತ್ತಿಲ್ಲ ಇದು ಬಾವಿ ಇತ್ತ. ಗೊತ್ತಾಗದೆ ಬಾವಿಗೆ ಬಿದ್ದುಬಿಟ್ಟ. ಬಾವಿ ಒಳಗೆ ಬಿದ್ದ ಮೇಲೆ ಕೆಳಗೆ ನೋಡ್ತಾನೆ ಘಟಸರ್ಪ. ಆ ಘಟಸರ್ಪ ಬಿದ್ದದ್ದನ್ನು ನೋಡಿ, ಆ ಒಳಗೆ ಘಟಸರ್ಪ ಕೆಳಗಿದ್ದದ್ದನ್ನು ನೋಡ್ದ. ಅದು ಬಾಯಿ ತೆಗೆದಿದೆ ಅಂತೆ, 100 ಅಡಿ ಆಳ. ಆ ಘಟಸರ್ಪ ಬಾಯಿ ತೆಗೆದದ್ದನ್ನು ನೋಡ್ದ. ಇದರೊಳಗೆ ಎಲ್ಲಿ ಬೀಳ್ತೇನೋ ಅಂತ ಹೆದರಿಕೆ ಆಯಿತು. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲೇ ಇದ್ದಂಥ ಒಂದು ಮರದ ಟೊಂಗೆ ಅವನಿಗೆ ಕೈಗೆ ಏನೋ ದೈವಾತ್ ಸಿಕ್ತು. ಅದನ್ನು ಗಟ್ಟಿ ಹಿಡ್ಕೊಂಡ. ಸರಿ ಹಿಡ್ಕೊಂಡಿದ್ದಾನೆ. ಅವನ ಭಾರಕ್ಕೆ ಆ ಮರದ ಟೊಂಗೆ ಬೀಳೋ ಹಾಗಾಯ್ತಂಥದ್ದು. ಎಷ್ಟು ಅವನ ಭಾರ ತಡೆದಿತ್ತು. ಸರ್ಪದ ಬಾಯಲ್ಲಿ ಬೀಳ್ತಾನೆ. ಟೊಂಗೆ ಬಿಟ್ಬಿಟ್ಟ ಅಂದರೆ, ಅಲ್ಲೇ ಇರೋಣ ಅಂದರೆ ಅದು ಈಗಲೋ ಆಗಲೋ ಮುರಿಯೋ ಹಾಗೆ ಆಗಿಬಿಟ್ಟಿದೆ. ಅದೇ ಸಮಯಕ್ಕೆ ಮೇಲ್ಭಾಗದಲ್ಲಿ ಒಂದು ಜೇನುಗೂಡು ಕಟ್ಟಿತ್ತಂತೆ, ಅದು ಛಿದ್ರ ಆಗಿಬಿಡ್ತು. ಆ ಜೇನುಗೂಡೆಲ್ಲ ಛಿದ್ರ ಆಗಿ ಜೇನು ಹುಳಗಳೆಲ್ಲ ಇವನನ್ನೇ ಮುದ್ರಿದ್ವಂತೆ. ಕೆಳಗೆ ಬಿದ್ದರೆ ಘಟಸರ್ಪ, ಮೇಲ್ ಬರಲಿಕ್ಕೆ ಅವಕಾಶ ಇಲ್ಲ. ಅಲ್ಲೇ ಇರೋಣ ಅಂದರೆ ಜೇನು ಹುಳಗಳೆಲ್ಲ ಇವನನ್ನು ತಿಂದು ತಿಂದು ಕಚ್ಚಿ ಹಾಕ್ತಿವೆ. ಇಷ್ಟರ ಮಧ್ಯದಲ್ಲಿ ಜೇನುತುಪ್ಪ ಸುರಿಲಿಕ್ಕೆ ಶುರು ಮಾಡ್ತಂತೆ. ಆ ಜೇನುತುಪ್ಪ ಸುರಿಯುವಾಗ ಇವನಿಗೆ ಅದರ ಮೇಲೆ ಆಸೆ. ಇದು ನಮ್ಮೂರಿಗೆ ಹೋದರೆ ಮತ್ತೆ ಸಿಗ್ತದೋ ಇಲ್ಲೋ, ಒರಿಜಿನಲ್ ಜೇನುತುಪ್ಪ ಅಂತ ನಾಲಿಗೆ ಚಾಚಿತ್ತಂತೆ. ಆ ನಾಲಿಗೆ ಚಾಚಿ ಜೇನುತುಪ್ಪ ಸವಿತಾ ಇದ್ದಾನೆ. ಭಾಗವತದ 5ನೇ ಸ್ಕಂದದಲ್ಲಿ ಹೀಗೊಂದು ಕಥೆ ಹೇಳ್ತಾರೆ. ಈ ಕಥೆ ಕೇಳಿದರೆ ಮೇಲ್ನೋಟಕ್ಕೆ ಏನೋ ಕಥೆ ಹೇಳಿದ್ದಾರೆ ಅಂತ ಅನ್ನಿಸ್ತದೆ. ಯಾರ್ದೋ ಕಥೆ ಏನೋ ಹೇಳಿದೆ ಅಂತ. ವಾಸ್ತವಿಕವಾಗಿ ಈ ಕಥೆ ಹೇಳಿದ್ದು ನಮ್ಮದೇ ಅಂತಾರೆ ಭಾಗವತದಲ್ಲಿ. ಪಾರೋಕ್ಷೇಣ ಪ್ರಕೀರ್ತಿತಂ. ಇದು ಬೇರೆಯವರ ಕಥೆ ಅಲ್ಲ, ನಮ್ಮ ಕಥೆ. ಕೊನೆಗೂ ಅವನಿಗೆ ತಾನು ಹೋಗಬೇಕು ಅಂತ ಅಂದ್ಕೊಂಡು ಊರಿಗೆ ಹೋಗಲಿಕ್ಕೆ ಆಗಲಿಲ್ಲ, ಅಲ್ಲೇ ಇರಬೇಕಾಯ್ತು. ಏನು ಈ ಕಥೆಯ ನಿಜವಾದ ಆಂತರ್ಯ ಅದನ್ನು ಬಿಡಿಸಿ ಹೇಳ್ತಾರೆ. ಶ್ರೀಮಂತ ಇದ್ದ ಅಂದರೆ ನಾವು ನೀವುಗಳೇ ಶ್ರೀಮಂತರಂತೆ. ನಾವ್ಯಾಕೆ ಶ್ರೀಮಂತರು? ನಮ್ಮ ಈ ದೇಹವೇ ಶ್ರೀಮಂತಿಕೆಯ ದೇಹ ಅಂತ ಆಗಲೇ ತಿಳಿಸಿದ್ದೇನೆ ಪ್ರಾರಂಭದಲ್ಲಿ. ಪುಣ್ಯದ ಶ್ರೀಮಂತಿಕೆ ಇದ್ದರೆ ಮಾತ್ರ ಮನುಷ್ಯ ದೇಹ ಬರ್ತದೆ. ಹಾಗಾಗಿ ನಮ್ಮ ದೇಹ ಮನುಷ್ಯ ದೇಹ. ಇದರ ಹಿಂದೆ ಸಾಕಷ್ಟು ಹಣ ಸಂದಾಯ ಆಗಿದೆ, ಪುಣ್ಯ ಸಂದಾಯ ಆಗಿದೆ ಅಂತ ಬಂದಿದೆ. ಈ ಶ್ರೀಮಂತ ದೇಹ ಬಂದಾಗ ಪುಣ್ಯದ ಗಂಟಿಟ್ಕೊಂಡು ಒಂದೂರಿನಿಂದ ಒಂದೂರಿಗೆ ಹೊರಟ ಅಂದರೆ ಇವನು ಡೆಸ್ಟಿನೇಷನ್ ಇಟ್ಕೊಂಡದ್ದು ಮೋಕ್ಷಕ್ಕೆ ವೈಕುಂಠಕ್ಕೆ ಹೋಗಬೇಕು ಅಂತ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತಾರೆ. ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದಾನೆ. ವಿಚಿತ್ರ ಅಂದರೆ ಹೋಗುವಾಗ ಕಾಡು ದಾರಿ ಬಂತು. ಕಾಡು ಅಂದರೆ ಯಾವುದು? ನಾವಿವತ್ತು ಅನುಭವಿಸ್ತಾ ಇರುವ ಸಂಸಾರವೇ ಕಾಡು ಅಂತ ಅರ್ಥ. ಈ ಸಂಸಾರದ ಕಾಡು ದಾರಿಯಲ್ಲಿ ಪ್ರಯಾಣ ಮಾಡಬೇಕು. ಅವನಿಗೆ ಶ್ರೀಮಂತಿಗೆ ಗಂಟಿಟ್ಕೊಂಡಿದ್ದಾನೆ, ಆದರೆ ಕೈಯಲ್ಲಿ ಆಯುಧ ಇಲ್ಲ. ವಿಚಿತ್ರ ಅಂದರೆ 6 ಜನ ಕಳ್ಳರು. 6 ಜನ ಕಳ್ಳರು ಅಂದರೆ ಸಂಸಾರದ ಕಾಡಿನಲ್ಲಿ 6 ಜನ ಕಳ್ಳರು ಯಾರು? ಬೇರೆ ಯಾರೆಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಳ್ಳರು ಅವನ ಮೇಲೆ ಮುತ್ರಿದರು. ಕಾಮದಿಂದ ಪುಣ್ಯ ಖರ್ಚಾಯಿತು, ಕ್ರೋಧದಿಂದ ಪುಣ್ಯ ಖರ್ಚಾಯಿತು, ಲೋಭದಿಂದ ಪುಣ್ಯ ಖರ್ಚಾಯಿತು. ಅಂತೂ ಕಳ್ಳರು ಯಾವಾಗ ಮುತ್ತಿರ್ತಾರೆ ಪುಣ್ಯ ಎಲ್ಲ ಖರ್ಚಾಗ್ತದೆ. ಕಾಮಕ್ರೋಧ ಕಳ್ಳರೇ ಪುಣ್ಯವನ್ನು ದೋಚ್ತಾರೆ. ಮುಂದೆ ಪ್ರಯಾಣ ಮಾಡಬೇಕು ಅಂದರೆ ಕಾಡು ಪ್ರಾಣಿ ಅಟ್ಟಿಸ್ಕೊಂಡು ಬಂದು ಕಾಡು ಪ್ರಾಣಿಗೆ ದಿಕ್ಕಾಪಾಲಾಗಿ ಓಡ್ತಾನೆ. ಕಾಡು ಪ್ರಾಣಿ ಅಂದರೆ ಯಾರು? ಸಂಸಾರದಲ್ಲಿ ಕಾಡು ಪ್ರಾಣಿಗಳು ಬಹಳ ಅಂತೆ. ನಮ್ಮ ಬಂಧುಗಳೇ ಪ್ರಾಣಿ ಇದ್ದಾಗಿರ್ತಾರಂತೆ. ಒಬ್ಬರು ಹುಲಿಯಾಗಿರ್ತಾರೆ, ಒಬ್ಬರು ಸಿಂಹ, ಒಬ್ಬರು ಚಿರತೆ, ಒಬ್ಬರು ಕರಡಿ, ಎಲ್ಲ ಇದ್ದಾರೆ. ಇದೇ ಸಂಸಾರದ ಕಾಡಿನಲ್ಲೇ ಇದ್ದಾರೆ ಎಲ್ಲರೂ.
ಆದರೆ ಅವ್ರ ಮುಖ ಎಲ್ಲ ಮನುಷ್ಯರದೇ ಇರ್ತದಷ್ಟೆ. ಇವರೇ ಈ ಪ್ರಾಣಿ ಅಂತ ಕೂಡಲೇ ಪತ್ತೆ ಹಚ್ಚಲಿಕ್ಕಾಗಲ್ಲ. ಆದರೆ ಎಲ್ಲರೂ ಇದ್ದಾರೆ, ಮುಗಿಬೀಳ್ತಾರೆ. ನನಗೆ ಕೊಡು, ನನಗಿಷ್ಟು ಹಣ ಕೊಡು, ನನ್ನನ್ನು ಸರಿ ನೋಡ್ಕೊಂತ ನನಗಿಷ್ಟು ಹಣ ಕೊಡು ಅಂತ ದೋಚ್ಲಿಕ್ಕೆ ಬರ್ತಾರೆ. ಇವನಿಗೆ ದಿಕ್ಕು ದೆಸೆ ಇಲ್ದಂತಾಗಿ ಓಡಬೇಕಾಯ್ತು, ಪಲಾಯನ ಮಾಡಬೇಕಾಯ್ತು. ಓಡ್ತಾ ಗೊತ್ತಾಗದೆ ಒಂದು ಹಾಳು ಬಾವಿಗೆ ಬಿದ್ದ. ಹಾಳು ಬಾವಿ ಅಂದರೆ ಯಾವುದು? ಮನುಷ್ಯ ಓಡ್ತಾನೆ ಸಂಸಾರದ ಕಾಡಿನಲ್ಲಿ ಅಂದರೆ ಆಯುಷ್ಯ ಓಡ್ತದೆ ಅಂತ ಅರ್ಥ. ನಮ್ಮ ಆಯುಷ್ಯ ಎಷ್ಟು ಓಡ್ತಾ ಇದೆ, ಎಷ್ಟು ವೇಗವಾಗಿ ಅಂತ ನಾವು ಪತ್ತೆ ಹಚ್ಚಲಿಕ್ಕೇ ಇಲ್ಲ. ಅದು ಅಷ್ಟು ವೇಗವಾಗಿ ನಮ್ಮ ಆಯುಷ್ಯ ಈಗ ಹೋಗ್ತಾ ಇದೆ. ಅದೇ ಓಡ್ದ ಅಂತ ಅರ್ಥ. ಗೊತ್ತಾಗದೆ ಹಾಳು ಬಾವಿಗೆ ಬಿದ್ದ ಅಂದರೆ ಮುಪ್ಪಿಗೆ ಬಿದ್ದ ಅಂತ ಅರ್ಥ. ಎಂದಾದರೂ ಮುಪ್ಪು ಹೇಳಿ ಬರ್ತದ? ನಾಳೆ ನಿಮ್ಮ ಮನೆಗೆ ಬರೋಣ ಅಂತಿದ್ದೇನೆ, ಬರಲ್ಲ ಅಂತ ಹೇಳಿ ಬರ್ತದ? ಅದು ಯಾವತ್ತೂ ಕೂಡ ನಮಗೆ ಸೂಚನೆ ಕೊಟ್ಟು ಬರೋದಲ್ಲ. ಅದಕ್ಕೆ ಗೊತ್ತಾಗದೆ ಹಾಳು ಬಾವಿಗೆ ಬಿದ್ದ ಅಂತ ಅರ್ಥ. ಕೆಳಗೆ ನೋಡ್ತಾನೆ ಘಟಸರ್ಪ. ಘಟಸರ್ಪ ಅಂದರೆ ಯಾವುದು? ಘಟಸರ್ಪ ಅಂದರೆ ವಯಸ್ಸಿದ್ದಾಗಲೇ ಸರಿಯಾಗಿ ಸಾಧನೆ ಮಾಡಿಕೊಳ್ಳಲಿಲ್ಲಲ್ಲ ಅನ್ನೋ ಕೊರಗೆ ಘಟಸರ್ಪ ಅಂತ. ಬೇಕಾದಷ್ಟು ಸದೃಢವಾದ ದೇಹ ಇದೆ, ಸಾಧನೆ ಮಾಡಿಕೊಳ್ಳೋ ಮನಸ್ಸು ಮಾಡ್ತಾ ಇಲ್ಲ. ಅದೇ ವಯಸ್ಸಾದ ಮೇಲೆ ಮಾಡ್ತೇನೆ ಅಂದರೆ ಅದು ಘಟಸರ್ಪ, ಅದು ಕೊರಗಿನಂತೆ ಕೊರಗ್ತಾನೆ. ಅದ್ರ ಬಾಯಲ್ಲಿ ಬೀಳೋಣ ಅಂದರೆ ಬೀಳಲಿಕ್ಕಿಲ್ಲ, ಬೀಳೋದು ಬೇಡ ಅಂತ ಇನ್ನೂ ಬದುಕಬೇಕು ಅನ್ನೋ ಆಸೆ. ಮರದ ಟೊಂಗೆ ಹಿಡ್ಕೊಂಡ, ಆಸೆನೇ ಟೊಂಗೆ ಅಂತ ಅರ್ಥ. ಆ ಆಸೆ, ಅಭಿಮಾನ ಅನ್ನೋದು ಟೊಂಗೆ ಇದ್ದ ಹಾಗೆ. ಮೇಲ್ಕಟ್ಟಿದ ಜೇನುಗೂಡು ಛಿದ್ರ ಆಗಿ ಮೈಯೆಲ್ಲ ಮುತ್ರ ಬಿಡ್ತಂತೆ. ಜೇನುಗೂಡು ಮೈಯೆಲ್ಲ ಮುತ್ತರಿದಾಗ ಏನು ಮಾಡ್ತಾನೆ ನೋಡಿ? ಮುಪ್ಪು ಬಂದ ಮೇಲೆ ಮನುಷ್ಯನನ್ನು ಮುತ್ತರೋದು ರೋಗಗಳಂತೆ. ನೂರಾರು ರೋಗಗಳು ನಮ್ಮ ದೇಹವನ್ನು ಮುತ್ತರಲಿಕ್ಕೆ ಶುರು ಮಾಡ್ತಾರೆ. ಕಣ್ಣಿಗೊಂದು ರೋಗ, ಕಾಲಿಗೊಂದು ರೋಗ, ತಲೆಗೊಂದು ರೋಗ, ಮನಸ್ಸಿಗೊಂದು ರೋಗ, ಹೀಗೆ ರೋಗಗಳು ಮನುಷ್ಯನನ್ನು ದೇಹ ಎಲ್ಲ ಮುತ್ತರುತ್ತವೆ. ಇಷ್ಟರ ಮಧ್ಯದಲ್ಲಿ ಜೇನುತುಪ್ಪ ಸುರಿತಿತ್ತಂತೆ. ಈಗ ಅನುಭವಿಸ್ತಾ ಇರುವ ಈ ಸಂಸಾರದಲ್ಲಿ ಏನು ಸುಖ ಇದೆಯಲ್ಲ, ಇದು ಆ ಜೇನುತುಪ್ಪದಷ್ಟು ಕ್ಷಣಿಕವಾದ ಸುಖ ಅಂತ ಪರಿಚಯಿಸಲಿಕ್ಕೆ ಈ ಕಥೆಯನ್ನು ಹೇಳ್ತಂತೆ. ಇದು ಶಾಶ್ವತವಾದ ಸುಖ ಅಲ್ಲಪ್ಪ, ಇದು ಕ್ಷಣಿಕವಾದ ಸುಖ. ಒಬ್ಬ ಹಿರಿಯರು ಹೇಳ್ತಾರೆ, ನಾವೆಲ್ಲ ಏನು ಅನುಭವಿಸ್ತಿದ್ದೇವೆ ಈಗಿನ ಸುಖ ಇದೆ ಅದು, ಅದರ ಬಗ್ಗೆ ಅವರು ಒಂದು ಮಾತು ಹೇಳ್ತಾರೆ. ಬಿಸಿಲುಗಾಲದಲ್ಲಿ ಹುತ್ತದಿಂದ ಒಂದು ಘಟಸರ್ಪ ಹೊರಗೆ ಬಂತಂತೆ. ಯಾಕೆ ಅಂದರೆ ಬಿಸಿಲು ಕಾಯಿಸೋಣ ಅಂತ ಬಂತಂತೆ, ಮೈ ಕಾಯಿಸ್ಕೊಳ್ಬೇಕು ಬಿಸಿಲಿನಲ್ಲಿ ಅಂತ. ಅಂತೂ ಒಂದು ರಸ್ತೆ ಮಧ್ಯದಲ್ಲಿ ಘಟಸರ್ಪ ತನ್ನ ಹೆಡೆ ತಕ್ಕೊಂಡು ಬಿಸಿಲು ತನ್ನ ದೇಹದ ಮೇಲೆ ಬೀಳಿಸ್ಕೊಂಡು ಕಾಯಿಸ್ತಾ ಇತ್ತಂತೆ. ಅದೇ ಸಮಯಕ್ಕೆ ಬಿಸಿಲು ಹೆಚ್ಚಾಗಿದೆ, ಎಲ್ಲ ನೆರಳೆಲ್ಲಾದರೂ ಸಿಗ್ತದ ಅಂತ ಒಂದು ಕಪ್ಪೆ ಬಂತಂತೆ. ಕಪ್ಪೆ ಹಾರ್ತಾ ಹಾರ್ತಾ ಬಂತು, ಒಂದು ಕಡೆ ಭಾರಿ ತಂಪು ನೆರಳು ಸಿಕ್ತು ಅಂತ ಅಲ್ಲಿ ಕೂತ್ಕೊಂಡ್ತಂತೆ. ಆ ನೆರಳು ಬೇರೆ ಇನ್ಯಾವುದ್ರದ್ದು ಅಲ್ಲ, ಬಿಸಿಲು ಕಾಯಿಸ್ಲಿಕ್ಕೆ ಅಂತ ಬಂದ ಹಾವು ಹೆಡೆ ತಕ್ಕೊಂಡು ಕೂತಿದೆ. ಆ ಹೆಡೆ ನೆರಳಿನಲ್ಲಿ ಕಪ್ಪೆ ಬಂದಿದೆ. ಆ ಕಪ್ಪೆಗೆ ಎಷ್ಟೊತ್ತು ಸುಖ ಸಿಗಲಿಕ್ಕೆ ಸಾಧ್ಯ? ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಅಂತಾರೆ. ಅರೆ, ಅಂಥ ಬಿಸಿಲು ನೆರಳು ಸಿಗ್ತದೆ ಅಂತ ಹುಡುಕೊಂಡು ಬಂದ ಕಪ್ಪೆಗೆ ಹಾವಿನ ನೆರಳು ಸಿಕ್ತು ಅಂದರೆ ಅದು ಎಷ್ಟು ಹೊತ್ತು ಇರಲಿಕ್ಕೆ ಸಾಧ್ಯ? ಮರುಕ್ಷಣದಲ್ಲೇ ಅದು ಕಪ್ಪೆ ಹಾವಿನ ಬಾಯಲ್ಲೇ ಇರ್ತದೆ. ಹಾಗೆ ನಮ್ಮದೆಲ್ಲ ಈಗ ಅನುಭವಿಸ್ತಾ ಇರೋ ಸುಖ ಅಷ್ಟು ಕ್ಷಣಿಕವಾದದ್ದು. ಇದನ್ನು ನಂಬಿಯೋ ಇದನ್ನು ಅವಲಂಬಿಸಿಯೋ ನಾವಿರೋದು ಅಲ್ಲ. ಇದು ಭಾಗವತ ಕೊಡೋ ಮತ್ತೊಂದು ಸಂದೇಶ. ಮುಂದುವರೆದ ಅದೇ ಭಾಗದಲ್ಲಿ ಹೇಳ್ತದೆ ಭಾಗವತ. ಕೇಳಿದ್ರಂತೆ ಹಿರಿಯರನ್ನ, ಅಲ್ಲ ಈ ಕಥೆಗಳೆಲ್ಲ ಭಾಗವತ ಹೇಳ್ತದಲ್ಲ, ಅದು ಸರಿ ಹೌದು, ಸಂಸಾರದ ಸುಖ ಕ್ಷಣಿಕ, ಸಂಸಾರವೇ ಒಂದು ಕಾಡಿದ್ದ ಹಾಗೆ, ಇಲ್ಲಿರೋ ಬಂಧು ಬಳಗಗಳೆಲ್ಲ ಕಾಡು ಪ್ರಾಣಿಗಳಿದ್ದ ಹಾಗೆ, ಕಾಮ ಕ್ರೋಧಗಳೆಲ್ಲ 6 ಜನ ಕಳ್ಳರು, ನಾವು ಗಳಿಸಿದ ಪುಣ್ಯ ಎಲ್ಲ ಶ್ರೀಮಂತಿಕೆ ಅದೇನೆ, ಎಲ್ಲ ಸರಿ. ಆದರೆ ಆ ಶ್ರೀಮಂತ ಕೊನೆಗೂ ಕಾಡ್ದಾರಿ ದಾಟಿ ಹೋಗಬೇಕಾದ ಊರಿಗೆ ಹೋಗಲೇ ಇಲ್ಲಲ್ಲ, ಹೋಗ್ಲಿಕ್ಕೆ ಏನು ಮಾಡಬೇಕು ಹೇಳ್ರಿ ಅಂತ ಕೇಳಿದ್ನಂತೆ. ಅದು ನಮಗೆ ಮುಖ್ಯ ಇವಾಗ ಬೇಕಾಗಿರೋದು. ನಾವೆಲ್ಲ ಈ ಸಂಸಾರದ ಕಾಡು ದಾಟಿ ಕಳ್ಳರನ್ನೆಲ್ಲ ಹೆದರಿಸಿ ನಮ್ಮ ಎಡೆಗೆ ಬರದೇ ಇರೋ ಹಾಗೆ ಮಾಡಿಕೊಂಡು ಕಾಡು ದಾರಿ ದಾಟಿ ಹೋಗಬೇಕಲ್ಲ, ಏನು ಮಾಡಬೇಕು? ಅದಕ್ಕೆ ಭಾಗವತ ನಮಗೆಲ್ಲ ಸಂದೇಶ ಕೊಡ್ತಾ ಹೇಳ್ತದೆ, ನೀನು ಕಾಡು ದಾರಿಯಲ್ಲಿ ಹೋಗಬೇಕು ಅಂತ ಮನಸ್ಸು ಮಾಡಿದಿ ಅಂದಮೇಲೆ
ಕೈಯಲ್ಲಿ ನಿನ್ನ ರಕ್ಷಣೆಗಾಗಾದರೂ ಒಂದು ಆಯುಧ ಹಿಡ್ಕೊಂಡು ಹೋಗಬೇಕಿತ್ತು ಅಂತದ್ದು. ವೆಪನ್ ಬೇಕಲ್ಲ ಮನುಷ್ಯನಿಗೆ. ಕಳ್ಳರು ಬರೋ ಸಂಭವ ಇದ್ದೇ ಇರ್ತದೆ ಕಾಡು ಅಂದಮೇಲೆ. ನೀನು ಸರಿಯಾದ ಆಯುಧ ಹಿಡ್ಕೊಂಡು ಹೋಗಲಿಲ್ಲ, ನಿರಾಯುಧನಾಗಿ ಸಂಸಾರದ ಕಾಡಿನಲ್ಲಿ ಪ್ರಯಾಣ ಬೆಳೆಸಿದಿ. ಅದಕ್ಕೆ ನಿನ್ನನ್ನು ಕಾಮಕ್ರೋಧಾದಿ ಕಳ್ಳರು ಮುತ್ತಿರಿದಾಗ ಯುದ್ಧ ಮಾಡಲಿಕ್ಕಾಗಲಿಲ್ಲ, ಎದುರಿಸ್ಲಿಕ್ಕಾಗಲಿಲ್ಲ. ನಾವು ಸಂಸಾರದ ಕಾಡಿನಲ್ಲಿ ಹೋಗ್ತಿದ್ದೇವೆ ಅಂದಮೇಲೆ ತೀಕ್ಷ್ಣ ಅಂಚಿನ ಒಂದು ಖಡ್ಗ ಸಂಪಾದನೆ ಮಾಡಬೇಕಂತ. ಆವಾಗ ನಮ್ಮನ್ನು ನೋಡಿ ಯಾರಾದರೂ ಹೆದರುತ್ತಾರೆ ಕಳ್ಳರು, ಅವನ ಕೈಯಲ್ಲಿ ಖಡ್ಗ ಇದೆ, ನಾವು ಅವನನ್ನು ಏನೂ ಮಾಡಲಿಕ್ಕಾಗಲ್ಲ. ಆ ಖಡ್ಗ ಯಾವುದು? ರಹೂಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡ ಕೃತಭೂತ ಮೈತ್ರ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿಮಾದಾಯ ತರಾತಿಪಾರಂ. ಭಾಗವತದಲ್ಲಿ ಬರುವ ಮಾತು. ನಾವು ಈ ಸಂಸಾರದ ಕಾಡು ದಾಟಬೇಕಾದ್ರೆ ನಮ್ಮ ಕೈಯಲ್ಲಿರಬೇಕಾದ ಖಡ್ಗ ಯಾವುದು ಅಂದರೆ ಜ್ಞಾನ ಅಸಿಮಾದಾಯ ತರಾಸಿ ಪಾರಂ. ತತ್ವಜ್ಞಾನ ಅನ್ನೋ ಖಡ್ಗ ಸಂಪಾದನೆ ಮಾಡಬೇಕಂತ. ನಾವು ತತ್ವಜ್ಞಾನದ ಖಡ್ಗ ಹಿಡ್ಕೊಳ್ಳಿಲ್ಲ. ಈಗೆಲ್ಲ ಗೂಗಲ್ ಖಡ್ಗ ಹಿಡ್ಕೊಂಡಿದ್ದೀವಿ ನಾವು ಅಷ್ಟೇ. ಕೈಯಲ್ಲಿ ಎಲ್ಲರ ಕೈಯಲ್ಲೂ ಗೂಗಲ್. ಈಗ ಎಲ್ಲ ಅದನ್ನು ಅವಲಂಬಿಸಿದ್ದೇವೆ. ಪದದ ಅರ್ಥ ಬೇಕಾ? ಗೂಗಲನ್ನು ನೋಡು. ಡೆಸ್ಟಿನೇಷನ್ನಿಗೆ ಹೋಗಬೇಕಾ? ಗೂಗಲನ್ನು ನೋಡು. ವಿಚಿತ್ರ ಅಂದರೆ ಯಾರಾದರೂ ಒಂದು ಸಲ ಟೈಪ್ ಮಾಡಿ ನೋಡಿ, ದೇವರು ಅಂತ ಟೈಪ್ ಮಾಡಿ ನೋಡಿ, ಅದು ಮ್ಯಾಪ್ ತೋರಿಸಲ್ಲ ದೇವರನ್ನು ಹೇಗೆ ತೋರಿಸ್ಬೇಕು ಅಂತ. ಅದು ಹೇಗೆ ತೋರಿಸ್ತದೆ? ದೆವ್ವನ್ನೂ ತೋರಿಸಲ್ಲ ಅದು. ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಮ್ಯಾಪಿಗೆ. ಅಂದರೆ ಪ್ರತಿಯೊಬ್ಬರೂ ಒಂದನ್ನು ಗಳಿಸಿದಾನೆ. ಯಾವುದು ಅವನನ್ನು ಗುರಿ ಮುಟ್ಸಲ್ವೋ ಅದನ್ನು ಗಳಿಸಿದಾನಷ್ಟೆ. ವಾಸ್ತವಿಕವಾಗಿ ಗಳಿಸಬೇಕಾಗಿರೋದು ಜ್ಞಾನದ ಖಡ್ಗವನ್ನು. ಅದು ಮಂಡಾಗಬಾರ್ದು. ಆ ಚಾಕು, ಆ ಕತ್ತಿ, ಆ ಖಡ್ಗ ತೀಕ್ಷ್ಣವಾಗಿರಬೇಕು. ಕೆಲವರು ಜ್ಞಾನ ಸಂಪಾದನೆ ಮಾಡಿಬಿಡ್ತಾರೆ. ಏನೆಲ್ಲ ಪ್ರಯಾಸಪಟ್ಟು ಜ್ಞಾನ ಗಳಿಸ್ತಾರೆ. ಆದರೆ ಆ ಖಡ್ಗ ಮಂಡಾಗಿಬಿಡ್ತದೆ. ಮನೆಯಲ್ಲಿ ಕೆಲವು ಚಾಕು ಇಟ್ಕೊಂಡಿರ್ತಾರೆ, ಏನೂ ಕತ್ತರಿಸ್ಲಿಕ್ಕೆ ಬರ್ತಿರಲ್ಲ. ಕೊನೆಗೆ ಬೆಣ್ಣೆ ಕತ್ತರಿಸ್ಲಿಕ್ಕೆ ಯೂಸ್ ಮಾಡಬೇಕಷ್ಟೇ. ಅದನ್ನು ನಮ್ಮ ಕಡೆ ಹೇಳೋ ಭಾಷೆ. ಚಾಕು ಭಾಳ ಮಂಡಾಗಿದೆ ಅಂದರೆ ಬೆಣ್ಣೆ ಕತ್ತರಿಸ್ಲಿಕ್ಕೆ ಯೂಸ್ ಮಾಡಷ್ಟೇ ಅದನ್ನು ಅಂತಾರೆ. ಕೆಲವರು ಜ್ಞಾನದ ಖಡ್ಗ ಸಂಪಾದಿಸ್ತಾರೆ, ಆದರೆ ಏನು ಕತ್ತರಿಸ್ಲಿಕ್ಕಾಗಲ್ಲ ಅದು. ಯಾಕೆ? ಅದು ಖಡ್ಗ ಚೂಪಾಗಿರಲ್ಲ. ಅದನ್ನು ತೀಕ್ಷ್ಣ ಮಾಡಬೇಕು. ಅದಕ್ಕೆ ಒರೆಗಲ್ಲಿಗೆ ಹಚ್ಚಿ ತಿಕ್ಕಬೇಕು. ಒರೆಗಲ್ಲು ಯಾವುದು? ಹರಿಗುರುಗಳ ಸೇವೆನೇ ಒರೆಗಲ್ಲು ಅಂತ ಹೇಳ್ತಾರೆ ನೋಡಿ. ಜ್ಞಾನಾಸಿ ಮಾದಾಯ ತರಾಸಿ ಪಾರಂ. ತೀಕ್ಷ್ಣವಾದ ಅಂಚು ಜ್ಞಾನದ ಖಡ್ಗಕ್ಕೆ ಬರಬೇಕಾದ್ರೆ ಹರಿಸೇವೆ, ಗುರುಸೇವೆಯನ್ನು ಒರೆಗಲ್ಲಿಗೆ ಹಚ್ಚಿ ಅದನ್ನು ತೀಕ್ಷ್ಣಗೊಳಿಸ್ಬೇಕಂತ. ಅದು ಚೆನ್ನಾಗಿ ತೀಕ್ಷ್ಣ ಆದಾಗಲೇ ಕಾಮಕ್ರೋಧಾದಿ ಕಳ್ಳರು ನಮ್ಮ ಒಳಗೆ ಬರಲಿಕ್ಕೆ ಹೆದರ್ತಾರಂತ. ಈ ತತ್ವವನ್ನು ಭಾಗವತ ನಮಗೆ ಸಂದೇಶವಾಗಿ ಕೊಡ್ತದೆ. ಕೃಷ್ಣ ಇದನ್ನು ಗೀತೆಯಲ್ಲೂ ಹೇಳ್ತಾನೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಅಂದರೆ ಅದೇ ಅರ್ಥ. ಅಸಂಗ ಶಸ್ತ್ರೇಣ ಚಿತ್ವ ಅಂದರೆ ವಿಮರ್ಶ್ಯ ಅಂತ ಅರ್ಥ. ಚೆನ್ನಾಗಿ ವಿಮರ್ಶೆ ಮಾಡಬೇಕು. ಜಗತ್ ವೃಕ್ಷದ ಬಗ್ಗೆ, ಸಂಸಾರ ವೃಕ್ಷದ ಬಗ್ಗೆ ವಿಮರ್ಶೆ ಮಾಡಬೇಕು. ಆಮೇಲೆ ತತ್ವಜ್ಞಾನದ ಖಡ್ಗದಿಂದ ಕಾಮಕ್ರೋಧಗಳನ್ನು ಎದುರಿಸಬೇಕು. ಎದುರಿಸಿ ತಾನು ಮುಟ್ಟಬೇಕಾದಂಥ ಗುರಿಯನ್ನು ಮುಟ್ಟಬೇಕು ಅನ್ನೋ ಸಂದೇಶವನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ. ಇದು ಭಾಗವತದಿಂದ ನಾವು ತಿಳಿಬೇಕಾದಂಥ ಪಾಠ. ಹೀಗೆ ಇವತ್ತಿನ ಸಮಯಕ್ಕೆ ಅನುಗುಣವಾಗಿ ಬಹುಲಾಶ್ವ ಶ್ರುತದೇವನ ಕಥೆ, ಅದು ಭಾಗವತ ದಶಮಸ್ಕಂದದಲ್ಲಿ ಬಂದ ಕೃಷ್ಣನ ಅಪಾರ ಭಕ್ತ ವಾತ್ಸಲ್ಯದ ಕಥೆ. ಹಾಗೆ ಸಂಸಾರದ ಕಾಡು ದಾಟಲಿಕ್ಕೆ ಜ್ಞಾನದ ಖಡ್ಗದ ಸಂಪಾದನೆ ಅನಿವಾರ್ಯ. ಅದರ ಚರಿತ್ರೆ, ಅದರ ಮಹತ್ವ, ಈ ಎರಡನ್ನು ತಿಳಿದ್ವಿ. ಇನ್ನು ದೇಹದ ಮಹತ್ವ, ಈ ಮನುಷ್ಯ ದೇಹ ಎಷ್ಟು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ, ದೇಹದ ಮಹತ್ವ ಏನು, ತಪಸ್ಸನ್ನು ಆಚರಣೆ ಮಾಡೋದರ ಬಗೆ ಹೇಗೆ, ಇದನ್ನೆಲ್ಲ ಇವತ್ತು ನಾವು ತಿಳಿದಿದ್ದೇವೆ. ಅಖಿಲ ಭಾರತ ಮಾಧ್ವ ಮಹಾಮಂಡಳದ ವತಿಯಿಂದ ಪರಮಪೂಜ್ಯ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥರು ಈ ಬಾರಿ ಮಾಡ್ತಿರುವ 108 ದಿನಗಳ ಜ್ಞಾನಯಜ್ಞ, ಅದೊಂದು ದೊಡ್ಡ ಸಂಕಲ್ಪ. ಅದನ್ನು ಮಾಡಿ ಮುಂದೆ ಪೆರಣಂಕೆಲದಲ್ಲಿ ಅದರ ಸಮರ್ಪಣೋತ್ಸವವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ತಿರುಪತಿಯ ಶಾಖಾ ಮಠ
ಇಲ್ಲಿಯೂ ಕೂಡ ಈ ಜ್ಞಾನ ಕಾರ್ಯ ನಡೀಲಿ ಅಂತ ಅವರ ಸಂಕಲ್ಪದಂತೆ ಇವತ್ತು ಜ್ಞಾನ ಕಾರ್ಯ ಜೊತೆಗೆ ದುರ್ಗಾ ನಮಸ್ಕಾರ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಃ ಸತಾಂ ಅಭಯಭೂಮಿತ್ವಾತ್ ದುರ್ಗಾತ್ವಂ ಹೃದ್ಗುಹಾಶ್ರಯ ಅಂತಾರೆ. ಇದು ವಾದರಾಜರ ಮಾತು. ದುರ್ಗಾ ದುರ್ಗಾ ಅಂದರೆ ಎಲ್ರಿಗೆ ಪೂರ್ಣ ಅವಳ ಮಹಿಮೆಯನ್ನು ತಿಳಿಲಿಕ್ಕಾಗಲ್ಲ, ಅದಕ್ಕೆ ದುರ್ಗ. ದುರ್ಜ್ಞೇಯತ್ವಾತ್, ಯಾರೆಲ್ಲ ದೇವರ ವಿರೋಧಿಗಳಿದ್ದಾರೆ, ಅಸುರರಿದ್ದಾರೆ, ಅವರಿಗೆ ದುಃಖ ಕೊಡ್ತಾಳಂತೆ, ಅದಕ್ಕೆ ದುರ್ಗಾ ಅಂತ ಹೆಸರು. ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಹಿ, ದುರ್ಜನರು ಯಾವತ್ತೂ ಅವಳನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದುರ್ಜನರಿಂದ ದುಷ್ಪ್ರಾಪ್ಯಳು, ದುರ್ಜನರಿಗೆ ದುಃಖ ಕೊಡೋಳು. ಅಷ್ಟು ಸುಲಭವಾಗಿ ಅವಳನ್ನು ಪೂರ್ಣ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಗಳಿಂದ ಅವಳನ್ನು ದುರ್ಗಾ ಅಂತ ಕರಿಬೇಕು ಅಂತಿದ್ದಾರೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಹಿ ಸತಾಂ ಅಭಯಭೂಮಿತ್ವಾತ್, ಯಾರು ಸಜ್ಜನರೋ ಅವರಿಗೆ ಅಭಯದ ತಾಣ ಅಂದರೆ ದುರ್ಗೆ ಎಂದಿದೆ ಕಲಿಯುಗದೊಳಗೆ. ಕಲಿಯುಗದಲ್ಲಿ ವಿಶೇಷವಾಗಿ ಸಜ್ಜನರು ಲಕ್ಷ್ಮಿಯ ಆ ದುರ್ಗಾ ರೂಪವನ್ನು ವಿಷ್ಣು ಸಹಿತವಾಗಿ ಧ್ಯಾನ ಮಾಡಬೇಕು. ಅವಳು ಅಭಯ ಭೂಮಿ, ಅಭಯ ನೀಡ್ತಾಳಂತೆ, ನಾನಾ ಕಷ್ಟಗಳನ್ನು ದೂರ ಮಾಡ್ತಾಳೆ, ಸಾಧನದ ದಾರಿಯಲ್ಲಿ ಬರುವ ವಿಘ್ನಗಳನ್ನು ಪರಿಹಾರ ಮಾಡ್ತಾಳೆ. ದುರ್ಗಾ ಸುಳಾದಿ ಅಂತ ಮಾಡಿದ್ದಾರೆ ವಿಜಯದಾಸರು, ಅಪೂರ್ವವಾಗಿ ಹೇಳ್ತಾರೆ. ಹಾಗಾಗಿ ದುರ್ಗಾ ಪೂಜೆಯನ್ನು ಕೂಡ ಶಾಖಾ ಮಠದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. 2 ಲಾಭ, ಒಂದು ದುರ್ಗಾ ಪೂಜೆ, ಇನ್ನೊಂದು ಭಾಗವತದ ಶ್ರವಣ. 2ರ ಲಾಭ ಇವತ್ತಾಗ್ತಾ ಇದೆ. ಇದರ ವಿಶೇಷ ಆಯೋಜನೆಯನ್ನು ಶಾಖಾ ಮಠದಲ್ಲಿದ್ದು ಇಲ್ಲಿಯ ವ್ಯವಸ್ಥಾಪಕರು ನಡೆಸಿದ್ದಾರೆ. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಅಖಿಲ ಭಾರತ ಮಾಧ್ವ ಮಹಾಮಂಡಳದ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಈ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.